ಸೊ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕರಿಯರ್ ಇನ್ ಕಾಮರ್ಸ್ ಚಾನಲ್. ಸೊ ಇವತ್ತಿನ ದಿನ ನಾವೇನು ನೋಡ್ತಾ ಇದೀವಿ ಅಂತಂದ್ರೆ HRM ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ನ 15 ಮಾರ್ಕ್ಸ್ ವೆರಿ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಫಾರ್ 15 ಮಾರ್ಕ್ಸ್. ಅದು ಇಂಗ್ಲಿಷ್ ಮೀಡಿಯಂನಲ್ಲಿ ನೋಡ್ತಾ ಇದ್ದೀವಿ. ಸೊ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ಗೆ ಕನ್ನಡ ಮೀಡಿಯಂ ವಿಡಿಯೋ ಸಪರೇಟ್ ಅವೈಲೇಬಲ್ ಇದೆ, ಚಾನಲ್ ನೀವು ಚೆಕ್ ಮಾಡ್ಕೋಬಹುದು. ಇಂಗ್ಲಿಷ್ ಮೀಡಿಯಂನಲ್ಲೂ ಕೂಡ ಅದಕ್ಕೆ ಆದಂಥ ಒಂದು ಸಪ್ರೇಟ್ ವಿಡಿಯೋಸ್ಗಳು ಇರ್ತವೆ. ಏನಕ್ಕಪ್ಪ ಅಂದರೆ ಸೊ ಯಾವುದೇ ರೀತಿಯಾದಂಥ ಕನ್ಫ್ಯೂಷನ್ಸ್ ಬೇಡ ಅಂತ ಹೇಳ್ಬಿಟ್ಟು, ಓಕೆನಾ. ಸೊ ನಾನು ಕನ್ನಡ ಮೀಡಿಯಂನಲ್ಲೂ ಕೂಡ ಹೇಳ್ಕೊಟ್ಟಿದ್ದೆ 15 ಮಾರ್ಕ್ಸ್ಗೆ ಒಂದು ಆನ್ಸರ್ ಯಾವ ರೀತಿ ಬರೀಬೇಕು ಅಂತ ಹೇಳ್ಬಿಟ್ಟು. ಸೊ ಇಂಗ್ಲಿಷ್ ಮೀಡಿಯಂಗೂ ಕೂಡ ಹೇಳ್ತೀನಿ, ನಾವು ಕೊಡೋ ಕಂಟೆಂಟಲ್ಲಿ ಇಂಗ್ಲಿಷ್ ಮತ್ತು ಕನ್ನಡ ಅಂತ ಸಪ್ರೇಟ್ ಮಾಡಿರ್ಬೋದು, ಬಟ್ ಕೊಡೋ ಒಂದು ಕಂಟೆಂಟಲ್ಲಿ ಯಾವುದೇ ರೀತಿಯಂಥ ವೆರಿಫಿಕೇಶನ್ ಇಲ್ಲ. ಸೊ ಅದು ಲ್ಯಾಂಗ್ವೇಜಸ್ ಅಷ್ಟು ನಾವು ಚೇಂಜ್ ಮಾಡ್ತಾ ಇರ್ತೀವಿ, ಓಕೆನಾ. ಸೊ ನೋಡಿ, ಈಗ ಮೊದಲನೇದಾಗಿ ಏನು ಮಾಡಬೇಕು, ಒಂದು 15 ಮಾರ್ಕ್ಸ್ ಕ್ವಶನ್ಸ್ ಬಂದಿತ್ತು ಅದ ತಗೊಳ್ಳಿ. ಫಸ್ಟ್ ಪೇಜ್ ಹೊಸ ಪೇಜ್ ಇಂದ ಸ್ಟಾರ್ಟ್ ಮಾಡಿ 15 ಮಾರ್ಕ್ಸ್ನ ಆನ್ಸರ್ನ, ಹೌದಾ. ಸೊ ಏನು ಮಾಡ್ತೀರಿ ಆ ಟೈಮಲ್ಲಿ ಸ್ಟಾರ್ಟ್ ಮಾಡಿ ಅಂದರೆ, ಮೊದಲನೇದಾಗಿ ಕ್ವಶನ್ ನಂಬರ್ 1 ಫಾರ್ 15 ಮಾರ್ಕ್ಸ್ ಅಂತ ಫಸ್ಟ್ ಕ್ವಶನ್ ನಂಬರ್ ಅಥವಾ ಅಲ್ಲಿ ಏನು ಕ್ವಶನ್ ಇರುತ್ತೆ ಅದನ್ನು ಹಾಕಿ. ಸೊ ನಿಮ್ಮ ಒಂದು ಕ್ವಶನ್ಸ್ನ ಒಂದು ಹೆಡ್ಡಿಂಗ್ ಹಾಕಿ ಏನಿರುತ್ತೆ. ಇಲ್ಲಿ ನೋಡಿ, ಈಗ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ಸ್ ಬಗ್ಗೆ ಬರೀರಿ ಅಂತ ಹೇಳಿದಾರೆ 15 ಮಾರ್ಕ್ಸ್ ಅಂದಾಗ ನಿಮ್ಮ ಒಂದು ಹೆಡ್ಡಿಂಗ್ ಏನಾಗಬೇಕು, ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ಸ್, ಹೌದಾ. ಆಗಿದ್ದಾಗ ನೆಕ್ಸ್ಟ್ ಈಗ ನಾವೇನು ನೋಡಬೇಕು, ಫಸ್ಟ್ ಮೊದಲನೇದಾಗಿ ಇಂಟ್ರೊಡಕ್ಷನ್ ಸ್ಟೇಜ್ ಅಂತ ಹೇಳ್ತಾರೆ. ನಾನು ಐ ಅಂತ ಬರಿತೀನಿ. ಸೊ ಅದರ ಅರ್ಥ ಬಂದ್ಬಿಟ್ಟು ಇಂಟ್ರೊಡಕ್ಷನ್ ಅಂತ ಹೇಳ್ತಾರೆ, ಹೌದಾ. ಸೊ ಇಂಟ್ರೊಡಕ್ಷನ್, ಸೊ ಇಂಟ್ರೊಡಕ್ಷನ್ ಯಾವ್ದ್ರ ಬಗ್ಗೆ ಬರಿಬೇಕಂದ್ರೆ, ಸೊ ಇಲ್ಲಿದೆ ನೋಡಿ, ಈ ಒಂದು ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ಸ್ನ ಮೀನಿಂಗನ್ನ ನಾವು ಇಂಟ್ರೊಡಕ್ಷನ್ ಬರೀಬೇಕು ನೋಡಿ. ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ಸ್ ರೆಫರ್ಸ್ ಟು ಡಿಸ್ಅಗ್ರಿಮೆಂಟ್ ಬಿಟ್ವೀನ್ ಎಂಪ್ಲಾಯರ್ಸ್ ಆ್ಯಂಡ್ ಎಂಪ್ಲಾಯೀಸ್ ರಿಗಾರ್ಡಿಂಗ್ ಎಂಪ್ಲಾಯ್ಮೆಂಟ್ ಮ್ಯಾಟರ್, ಹೌದಾ. ಇದು ಏನಾಗುತ್ತೆ, ನಮ್ಮ ಒಂದು ಇಂಟ್ರೊಡಕ್ಷನ್ ಆಗುತ್ತೆ. ಸೊ ನಾನು ಕ್ವಶನ್ ಎಕ್ಸ್ಪ್ಲನೇಷನ್ ನಿಧಾನಕ್ಕೆ ಮಾಡ್ತೀನಿ, ಹೌದಾ. ಕ್ವಶನ್ ಎಕ್ಸ್ಪ್ಲನೇಷನ್ ಅಲ್ಲಿ ಯಾವುದೇ ರೀತಿಯಾದಂಥ ಒಂದು ಇದು ಬೇಡ, ಹೌದಾ. ಈಗ ಎಕ್ಸ್ಪ್ಲೇನ್ ಮಾಡಿ ಆಮೇಲೆ ಕ್ವಶನ್ ಹೇಳಲ್ಲ ಅಂತಲ್ಲ. ಸೊ ಕ್ವಶನ್ ಎಕ್ಸ್ಪ್ಲನೇಷನ್ ಇಸ್ ಸಪ್ರೇಟ್, ಪ್ಲಸ್ ಫಾರ್ಮ್ಯಾಟ್ ತೋರಿಸೋದು ಸಪ್ರೇಟ್, ಓಕೆನಾ. ಸೊ ಫಸ್ಟ್ ಸ್ಟೆಪ್ ಬಂದ್ಬಿಟ್ಟು ಹೆಡ್ಡಿಂಗ್ ಆದ ತಕ್ಷಣ ಸೆಕೆಂಡ್ ಸ್ಟೆಪ್ ಏನು, ಇಂಟ್ರೊಡಕ್ಷನ್ ಬರೋದ್ರ. ಇಂಟ್ರೊಡಕ್ಷನ್ ಅಲ್ಲಿ ಫಾರ್ ಎಕ್ಸಾಂಪಲ್ ಆ ಒಂದು ಹೆಡ್ಡಿಂಗ್ ಏನಿರುತ್ತಲ್ಲೋ ಅದ್ರ ಬಗ್ಗೆ ಬರಿಬೇಕು. ಸೊ ನೆಕ್ಸ್ಟ್ ಮೀನಿಂಗ್ ಸ್ಟೇಜ್, ಎಂ ಅಂತ ಬರಿತೀನಿ, ಹೌದಾ. ಮೀನಿಂಗ್ ಅಂತ ಹೇಳ್ಬಿಟ್ಟು, ಮೀನಿಂಗ್ ಅಲ್ಲಿ ಏನಪ್ಪಾ ಅಂತಂದ್ರೆ, ಈಗ ನಾವು ಕೆಳಗಡೆ ಏನ್ ನೋಡಕ್ ಹೋಗ್ತಾ ಇದೀವಿ ಅದರ ಒಂದು ಅರ್ಥ ಅಂತ ಹೇಳ್ತೀವಿ. ಕೆಳಗಡೆ ಏನ್ ನೋಡ್ತಾ ಇದೀವಿ, ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ಸ್ ನ ಕಾಸಸ್ ಅಂಡ್ ಸೆಟಲ್ಮೆಂಟ್, ಹೌದಾ. ಸೊ ಅಂದ್ರೆ ಏನಪ್ಪಾ, ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ ಇಂಗ್ಲಿಷ್ ಅಲ್ಲಿ ಯಾವ ರೀತಿ ಮೀನಿಂಗ್ ಬರೀಬೇಕಂದ್ರೆ, ಸೊ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ಸ್, ಹೌ ಇಟ್ ವಿಲ್ ಟೇಕ್ ಪ್ಲೇಸ್, ಫಾರ್ ವಾಟ್ ರೀಸನ್ಸ್ ಇಟ್ ವಿಲ್ ಟೇಕ್ ಪ್ಲೇಸ್, ಅಂಡ್ ಹೌ ಇಟ್ ವಿಲ್ ಬಿ ಸಾಲ್ವ್ಡ್, ಅಂಡ್ ವಾಟ್ ಆರ್ ದ ಸೆಟಲ್ಮೆಂಟ್ ಮೆಥಡ್ಸ್ ಯೂಸ್ಡ್ ಟು ಸಾಲ್ವ್ ದಟ್ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್, ವಿ ಕ್ಯಾನ್ ಸಿ ಇನ್ ದ ಬಿಲೋ ಅಂತ ಹೇಳ್ಬಿಟ್ಟು. ಈ ರೀತಿ ಏನಾಗುತ್ತೆ, ಇದು ಮೀನಿಂಗ್ ಆಗುತ್ತೆ. ಯಾವುದರ ಮೀನಿಂಗ್, ಟೋಟಲ್ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ನ ಕಾಸಸ್ ಅಂಡ್ ಸೆಟಲ್ಮೆಂಟ್ ಅನ್ನ ಮೀನಿಂಗ್ ಅಂದ್ರೆ ನೀವು ಕೆಳಗಡೆ ಹೇಳಕ್ ಹೋಗ್ತಾ ಇರೋದು ಇದನ್ನ ನೀವೇನ ಎಲ್ಲಿ ತೋರಿಸ್ಬೇಕು, ಮೀನಿಂಗ್ ಸೆಕ್ಷನ್ ಅಲ್ಲಿ ತೋರಿಸಿದ್ರೆ. ನೆಕ್ಸ್ಟ್ ಈಗ ಏನ್ ಬರಿಬೇಕಪ್ಪ, ಇಲ್ಲಿ ನೋಡಿ ಕಾಸಸ್ ಅಂಡ್ ಸೆಟಲ್ಮೆಂಟ್ 2 ಪಾಯಿಂಟ್ ಕೇಳಿದಾರೆ. ನೀವೇನ್ ಮಾಡ್ಬೇಕು, ಈಗ ಒಂದು ಟೇಬಲ್ ಡ್ರಾ ಮಾಡಿ. ಫಸ್ಟ್ ಪೇಜ್ ಅಲ್ಲಿ ಮಾತ್ರ ನಾನು ಹೇಳ್ತಾ ಇರೋದು, ಟೇಬಲ್ ಡ್ರಾ ಮಾಡಿ. ಏನ್ ಟೇಬಲ್ ಡ್ರಾ ಮಾಡಿ, 2 ಮಾಡಿ. ಒಂದು ಕಾಸಸ್ ಅಂತ ಹೇಳ್ಬಿಟ್ಟು ಒಂದು ಸೆಟಲ್ಮೆಂಟ್ ಅಂತ ಹೇಳ್ಬಿಟ್ಟು. ಈ ಕಡೆ ಕಾಸಸ್ ಅಂತ ಬರೀರಿ, ಇಲ್ಲಿ ಸೆಟಲ್ಮೆಂಟ್ ಅಂತ ಬರೀರಿ. ಕಾಸಸ್ ಗೆ ಒಂದು 5 ಪಾಯಿಂಟ್, ಸೆಟಲ್ಮೆಂಟ್ ಗೆ ಒಂದು 5 ಪಾಯಿಂಟ್. ಈ ಕಡೆ ಕಾಸಸ್ ಇಂದ 5 ಪಾಯಿಂಟ್ಸ್, ಈ ಕಡೆ ಸೆಟಲ್ಮೆಂಟ್ ಇಂದ 5 ಪಾಯಿಂಟ್ಸ್ ಬರೆದ್ರ ಇಲ್ಲಿಗೆ ನಿಮ್ಮ ಒಂದು ಪೇಜ್ ಏನಿದು ಇಂಟ್ರೋ ಪೇಜ್ ಅಂತ ಹೇಳ್ತಾರೆ, ಹೌದಾ. ಇದು ಇಂಟ್ರೋ ಪೇಜ್ ನಿಮ್ದು ಒಂದು ರೆಡಿ ಆಯ್ತು. ಸೊ ನೆಕ್ಸ್ಟ್ ಪೇಜ್, ಸೆಕೆಂಡ್ ಪೇಜ್ ಅಲ್ಲಿ ಏನ್ ಮಾಡ್ಬೇಕಪ್ಪ, ಸೊ ಸೆಕೆಂಡ್ ಪೇಜ್ ಅಲ್ಲಿ ಇಲ್ಲಿ ಬರ್ದಿರುವಂತ 5+5 ಪಾಯಿಂಟ್ಸ್ಗಳನ್ನ ಸೆಕೆಂಡ್ ಪ್ಲಸ್ ಥರ್ಡ್ ಪೇಜ್ ಅಲ್ಲಿ ಎಕ್ಸ್ಪ್ಲನೇಷನ್ ಕೊಡ್ಬೇಕು. ಪ್ರತಿ ಪಾಯಿಂಟ್ಗೂ ಕೂಡ 3 ಪಾಯಿಂಟ್ಸ್ ಬರ್ಬೇಕು, ಅದ 3 ಲೈನ್ಸ್ ಬರ್ಬೇಕು. ಫಸ್ಟ್ ಪಾಯಿಂಟ್ 3 ಲೈನ್ಸ್, ಸೆಕೆಂಡ್ ಪಾಯಿಂಟ್ 3 ಲೈನ್ಸ್, ಥರ್ಡ್ ಪಾಯಿಂಟ್ 3 ಲೈನ್ಸ್. ಈ ರೀತಿ ಅದೇ ರೀತಿ E5+E5 10 ಪಾಯಿಂಟ್ಸ್ ಅನ್ನ 2 ಪೇಜಸ್ ಮ್ಯಾಕ್ಸಿಮಮ್ ಪಾಯಿಂಟ್ಸ್ ಎಕ್ಸ್ಪ್ಲನೇಷನ್ಗೆ. ಏನಕ್ಕಪ್ಪ ಅಂದ್ರೆ ಟೈಮ್ ಮ್ಯಾನೇಜ್ಮೆಂಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅಟ್ ದ ಲಾಸ್ಟ್ ಪೇಜ್, ಫೋರ್ತ್ ಪೇಜ್ ಏನಪ್ಪ, ಫೋರ್ತ್ ಪೇಜ್ ಅಲ್ಲಿ ಕನ್ಕ್ಲೂಷನ್ ಕೊಡಬೇಕು, ಹೌದಾ. ಏನಕ್ಕೆ ಕನ್ಕ್ಲೂಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್, ಹೌದಾ. ಏನು ಕನ್ಕ್ಲೂಷನ್ ವೆರಿ ವೆರಿ ಇಂಪಾರ್ಟೆಂಟ್, 99 ಮತ್ತೆ 98 97 ಈ ರೀತಿ ಯಾರು ಮಾರ್ಕ್ಸ್ ತಗೊಂಡಿರ್ತಾರಲ್ವಾ, ಸೊ ಅವ್ರನ್ನೆಲ್ಲಾರನು ಪೇಪರ್ ತೆಗಿಸಿ ನೀವು ಕೇಳಿ ಎಲ್ಲಿ ಮಾರ್ಕ್ಸ್ ಹೋಗಿದ ನಿಮಗೆ ಅಂತಂದು ಹೇಳ್ತಾರೆ. ಸರ್ ಲಾಸ್ಟ್ ಆನ್ಸರ್ ಕನ್ಕ್ಲೂಷನ್ ಬರೀಲಿಲ್ಲ ಸರ್, 15 ಮಾರ್ಕ್ಸ್ಗೆ ಕನ್ಕ್ಲೂಷನ್ ಬರೆದಿದ್ದಿಲ್ಲ, 15 ಮಾರ್ಕ್ಸ್ಗೆ ಇಂಟ್ರೊಡಕ್ಷನ್ ಮತ್ತೆ ಕನ್ಕ್ಲೂಷನ್ ತಗೊಂಡಿದ್ದಿಲ್ಲ, ಡೈರೆಕ್ಟ್ ಆನ್ಸರ್ ಬರೆದಿದ್ದೆ, 15 ಮಾರ್ಕ್ಸ್ಗೆ ಪಾಯಿಂಟ್ಸ್ ಎಕ್ಸ್ಪ್ಲನೇಷನ್ ಇತ್ತಿಲ್ಲ, ಅದಕ್ಕೆ ಮಾರ್ಕ್ಸ್ ತೆಗ್ದಿದ್ದಾರೆ, ಹೌದಾ. ಈ ರೀತಿ ರೀಸನ್ಸ್ಗಳು ಮಾತ್ರ ಕೇಳ್ತಾವೆ. ಹಾಗಾಗಿ ನಾನೊಂದು ಫಾರ್ಮ್ಯಾಟ್ ಅನ್ನೇ ರೆಡಿ ಮಾಡಿಸ್ಬಿಟ್ಟಿದ್ದೀನಿ. 15 ಮಾರ್ಕ್ಸ್ಗೆ ನೀವು ಇಷ್ಟು ಫಾರ್ಮ್ಯಾಟ್ ರೆಡಿ ಮಾಡಬೇಕು. ಮಿನಿಮಮ್ ಅಂದ್ರು 2.5 ಪೇಜಸ್. ಸೊ ನೀವು ಔಟ್ ಆಫ್ ಅಂದ್ರೆ ಪಾಸಿಂಗ್ ತಗೋಬೇಕು. ಸೊ 15 ಮಾರ್ಕ್ಸ್ನಷ್ಟೇ ಆನ್ಸರ್ ಮಾಡಿ ನಾನು ಪಾಸಿಂಗ್ ತಗೋತೀನಿ. ಯಾಕಪ್ಪ ಅಂದ್ರೆ 15 ಮಾರ್ಕ್ಸ್ ಇನ್ 3 ಕ್ವಶನ್ಸ್ ಇರ್ತವೆ. ಪಾಸ್ ಆಗಿ ಎಷ್ಟು ಬೇಕು, 40 ಬೇಕು. 15 3 35 ಬಂತು ಅಲ್ಲೇ ನಿಮಗೆ ಅಂದ್ರೆ 15 3 45 ಮಾರ್ಕ್ಸ್ ಬಂತು ನಿಮಗೆ ಅಲ್ಲೇ, ಹೌದಾ. ಹಾಗಿದ್ದಾಗ ನೀವು 15 ಮಾರ್ಕ್ಸ್ನಷ್ಟೇ ಪರ್ಫೆಕ್ಟ್ ಆಗಿ ಹೋಗ್ಬಿಟ್ಟೆ ಅಂದ್ರೆ ಯು ಕ್ಯಾನ್ ಕ್ಲಿಯರ್ ದ ಎಕ್ಸಾಮ್. ಆಗಿದ್ದಾಗ ನೀವು ಒಂದು ಕ್ವಶನ್ಗೆ ಎಷ್ಟು ಬರಿಬೇಕು, ಸೊ 2.5 ಟು
ಇಷ್ಟು ಈ ರೀತಿ ಬರಿಬೇಕು. ಆಮೇಲೆ ಪ್ಲಸ್ 5 ಮಾರ್ಕ್ಸಿನ 2 ಮಾರ್ಕ್ಸಿನ ಆನ್ಸರ್ಸ್ ಮಾಡಿದ್ರಿ ಅಂದ್ರೆ ಓಕೆ. ಬಟ್ ಯಾರು 100 ಔಟ್ ಆಫ್ 100 80 ಔಟ್ ಆಫ್ 80 ತೆಗಿಬೇಕಂತ ಇರ್ತಾರಲ್ವಾ, ಸೊ ಅವರಿಗೆ ಎಷ್ಟು ಬೇಕಂದ್ರೆ ಮಿನಿಮಮ್ 3.5 ಪೇಜಸ್ ಟು 4 ಪೇಜಸ್ ಬೇಕೇ ಬೇಕು. ಹೌದಾ? 3.5 ಪೇಜಸ್ ಟು 4 ಪೇಜಸ್ ಆನ್ಸರ್ ಯಾರ್ದಿರುತ್ತಲ್ವೋ ಅವರಿಗೆ 15 ಮಾರ್ಕ್ಸ್ ಅಲ್ಲಿ 1 ಮಾರ್ಕ್ಸ್ ಕೂಡ ಕಳೆಯುವಂತ ಚಾನ್ಸಸ್ ಇರೋದಿಲ್ಲ. ಹೌದಾ? ಸೊ ನೆಕ್ಸ್ಟ್ ಈಗ ಒಂದೊಂದಾಗಿ ಕ್ವಶನ್ ನೋಡೋಣ. ಸೊ ಫಾರ್ಮ್ಯಾಟ್ ಈಸ್ ವೆರಿ ಕ್ಲಿಯರ್ ಅನ್ಕೋತೀನಿ. ನಿಮಗೆ ಈ ರೀತಿ ಇರಲೇಬೇಕು ಫಾರ್ಮ್ಯಾಟ್. ಸೊ ಮೊದಲನೇದಾಗಿ ಟೈಟಲ್, ನೆಕ್ಸ್ಟ್ ಇಂಟ್ರೊಡಕ್ಷನ್, ಅದಾದ್ಮೇಲೆ ಮೀನಿಂಗ್, ಅದಾದ್ಮೇಲೆ ಕಂಟೆಂಟ್ ಏನ್ ಕೊಟ್ಟಿರ್ತಾರೆ ಅದರ ಪಾಯಿಂಟ್ಸ್ಗಳು. ಸೊ ಇಲ್ಲಿಗ 2 ಕೊಟ್ಟಿದ್ದಾರೆ ಅನ್ಕೊಳ್ಳಿ, ಅದಕ್ಕೆ ನೀವೇನ್ ಮಾಡಿದ್ರಿ ಟೇಬಲ್ ಹಾಕಿದ್ರಿ. 2 ಕೊಟ್ಟಿಲ್ಲ, ಒಂದೇ ಕೊಟ್ಟಿದ್ರು, ಕಾಸಸ್ ಅಷ್ಟೇ ಕೊಟ್ಟಿದ್ರು ಅಂದ್ರೆ ಜಸ್ಟ್ ಕಾಸಸ್ ಅಷ್ಟೇ ಈ ರೀತಿ ಒಂದು ಫಾರ್ಮ್ಯಾಟ್ ಹಾಕಿ ಕಾಸಸ್ 1 2 3 4 5 ಪಾಯಿಂಟ್ ಬರೀರಿ. ನೆಕ್ಸ್ಟ್ ಪೇಜಸ್ ಬಂದು 1 ಪಾಯಿಂಟ್ 2 ಪಾಯಿಂಟ್ 3 ಪಾಯಿಂಟ್ ಎಕ್ಸ್ಪ್ಲನೇಷನ್, ಫೋರ್ತ್ ಮತ್ತೆ ಫಿಫ್ತ್ ಪಾಯಿಂಟ್ ಎಕ್ಸ್ಪ್ಲನೇಷನ್, ಕನ್ಕ್ಲೂಷನ್. ಇಲ್ಲಿಗೆ ಎಂಡ್ 3 ಪೇಜಸ್ ಕಂಪ್ಲೀಟ್ ಆಯ್ತು. ಆನ್ಸರ್ 15 ಮಾರ್ಕ್ಸ್ ಸಿಗುತ್ತೆ. ಕನ್ಕ್ಲೂಷನ್ ಇಲ್ಲ ಅಂದ್ರೆ 1 ಮಾರ್ಕ್ ಟು 2 ಮಾರ್ಕ್ಸ್ ಹೋಯ್ತು. ಹೌದಾ? ಇಂಟ್ರೊಡಕ್ಷನ್ ಮತ್ತೆ ಈ ಒಂದು ಫಾರ್ಮ್ಯಾಟ್ ಫಾಲೋ ಮಾಡಿಲ್ಲ, ಮಿನಿಮಮ್ 4 ಮಾರ್ಕ್ಸ್ ತೆಗಿತಾರೆ. ಈ ಒಂದು ಫಾರ್ಮ್ಯಾಟ್ ಇಲ್ಲ ಅಂದ್ರೆ ಏನಿಲ್ಲ, ಇಂಟ್ರೊಡಕ್ಷನ್ ಮೀನಿಂಗ್ ಈ ರೀತಿ ಸ್ಟೆಪ್ ಬೈ ಸ್ಟೆಪ್ ಬಂದಿಲ್ಲ ಆನ್ಸರ್ ಅಂದ್ರೆ ಮಿನಿಮಮ್ 4 ಮಾರ್ಕ್ಸ್ ತೆಗೆದು ಬಿಡ್ತಾರೆ. ಹೌದಾ? ಈ ರೀತಿಯಾದಂತ ಒಂದು 15 ಮಾರ್ಕ್ಸ್ಗೆ ಬರಿಬೇಕಾಗಿರುವಂತ ಆನ್ಸರ್ ಒಂದು ಸ್ಟ್ರಕ್ಚರ್ ಈ ರೀತಿ ಇರುತ್ತೆ. ಸೊ ಮೇಕ್ ಶೂರ್ ಯು ಹ್ಯಾವ್ ಟು ಫಾಲೋ ದಿಸ್ ಸ್ಟ್ರಕ್ಚರ್ ಫಾರ್ ಗೆಟ್ ಔಟ್ ಆಫ್ ಔಟ್ ಇನ್ 15 ಮಾರ್ಕ್ಸ್ ಕ್ವಶನ್ ಅಂತ. ಹೌದಾ? ಸೊ ನಾವಿಲ್ಲಿ 10 ಕ್ವಶನ್ಸ್ಗಳನ್ನ ತಗೊಂಡಿದ್ದೀವಿ. 10 ಕ್ವಶನ್ಸ್ ಏನಪ್ಪಾ ಅಂದ್ರೆ ನಂದು 5 ಇಯರ್ಸ್ ಕ್ವಶನ್ ಪೇಪರ್ ನೋಡಿದೀವಿ ಅಂತ ಅಂದ್ರೆ ಅದರಲ್ಲಿ ಪ್ರತಿ ಕ್ವಶನ್ ಕೂಡ ಮೋರ್ ದ್ಯಾನ್ 2 ಟೈಮ್ಸ್, ಮಿನಿಮಮ್ 2 ಟೈಮ್ಸ್ ಅಂತ ರಿಪೀಟ್ ಆಗಿರೋಂಥದ್ದು. ಹೌದಾ? ಮೊದಲನೇ ಕ್ವಶನ್ ನೋಡೋಣ. ಫಂಕ್ಷನ್ಸ್ ಆಫ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್, HRM ನ ಕಾರ್ಯಗಳು ಅಂತ ಕನ್ನಡದಲ್ಲಿ ಹೇಳ್ತಾರೆ. ನಿಮಗೆ ಕನ್ನಡದಲ್ಲಿ ಹೇಳೋ ಅವಶ್ಯಕತೆ ಇಲ್ಲ ಅಂತ ಅನ್ಕೊಂತೀನಿ. ಏನಕ್ಕಪ್ಪ ಇದು ಇಂಗ್ಲಿಷ್ ಮೀಡಿಯಂ ಸಪರೇಟ್ ವಿಡಿಯೋ ಮಾಡಿರೋದು. ಹೌದಾ? ಮೊದಲನೇದಾಗಿ ಫಂಕ್ಷನ್ಸ್ ಆಫ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್, HRM ನ ಕಾರ್ಯಗಳು ಏನಪ್ಪಾ ಅಂದ್ರೆ ಮೊದಲನೇದು ಇಂಟ್ರೊಡಕ್ಷನ್ ಬರಿಬೇಕು. ಇಂಟ್ರೊಡಕ್ಷನ್ ಅಲ್ಲಿ HRM ಅಂದ್ರೆ ಏನು ಅಂತ ಬರಿತೀರಾ. ನೆಕ್ಸ್ಟ್ ಮೀನಿಂಗ್ ಬರಿತೀರಾ. ನೆಕ್ಸ್ಟ್ ಫಂಕ್ಷನ್ಸ್ ಅಂಡ್ ಆಪರೇಟಿವ್ ಫಂಕ್ಷನ್ಸ್ ಅಂತ ಹೇಳ್ತಾರೆ. ಫಂಕ್ಷನ್ಸ್ ನ ಯಾವ ರೀತಿ 2 ಟೈಪ್ ಕ್ಲಾಸಿಫಿಕೇಶನ್ ಮಾಡಿದ್ದಾರೆ, ಮ್ಯಾನೇಜರಿಯಲ್ ಫಂಕ್ಷನ್ ಮತ್ತೆ ಆಪರೇಟಿವ್ ಫಂಕ್ಷನ್ ಅಂತ ಹೇಳ್ಬಿಟ್ಟು. ಮ್ಯಾನೇಜರಿಯಲ್ ಫಂಕ್ಷನ್ಸ್ ಅಂತ ಅಂದ್ರೆ ಸೊ ಅವನೀಗ ಫಾರ್ ಎಕ್ಸಾಂಪಲ್ ಮ್ಯಾನೇಜರ್ ಆಗಿ ಮಾಡುವಾಗ ಅವ್ರು ಏನೇನ್ ಒಂದು ವರ್ಕ್ಸ್ ನ ಮಾಡ್ತಾರೆ. ಹೌದಾ? ಮ್ಯಾನೇಜರ್ ಇದ್ದಾಗ, ಸೊ ಫಾರ್ ಎಕ್ಸಾಂಪಲ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ನ ಮ್ಯಾನೇಜರ್ ಇದ್ದಾಗ ಅವರು ಒಂದು ವರ್ಕ್ ಗಳು ಏನಿರ್ತವೆ. ಬಟ್ ಆಪರೇಟಿವ್ ವರ್ಕ್ಸ್ ಅಂತಂದ್ರೆ ಅವ್ರು ಮಾಡುವಂತ ಕೆಲಸಗಳು ಏನು. ಹೌದಾ? ಮ್ಯಾನೇಜರಲ್ ಫಂಕ್ಷನ್ಸ್ ಮತ್ತೆ ಆಪರೇಟಿವ್ ಫಂಕ್ಷನ್ಸ್ ಗಳು ಅಂತ ಹೇಳ್ಬಿಟ್ಟು ಕರೀತಾರೆ. ಓಕೆನಾ? ಸೊ ಓಕೆ. ಸೊ ಮ್ಯಾನೇಜರಲ್ ಫಂಕ್ಷನ್ಸ್ ಮತ್ತೆ ಆಪರೇಟಿವ್ ಫಂಕ್ಷನ್ಸ್ ಅಂತ ಹೇಳ್ಬಿಟ್ಟು 2 ಭಾಗವಾಗಿ ಡಿವೈಡ್ ಮಾಡಿದ್ದಾರೆ ಫಂಕ್ಷನ್ಸ್ಗಳನ್ನ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅಲ್ಲಿ. ಸೊ ಮ್ಯಾನೇಜರಲ್ ಫಂಕ್ಷನ್ಸ್ ಬಂದ್ಬಿಟ್ಟು ಪ್ಲಾನಿಂಗ್, ಆರ್ಗನೈಸಿಂಗ್, ಡೈರೆಕ್ಟಿಂಗ್, ಕೋಆರ್ಡಿನೇಟಿಂಗ್ ಅಂಡ್ ಕಂಟ್ರೋಲಿಂಗ್ ಅಂತ ಹೇಳ್ಬಿಟ್ಟು. ಪ್ಲಾನಿಂಗ್ ಅಂದ್ರೆ ಗೊತ್ತಲ್ವಾ, ಡಿಸೈಡಿಂಗ್ ಫ್ಯೂಚರ್ ಮ್ಯಾನ್ ಪವರ್ ರಿಕ್ವೈರ್ಮೆಂಟ್ಸ್ ಅಂದ್ರೆ. ಸೊ ನೀವು ನಾರ್ಮಲ್ ಆಗಿ ಬಿಸ್ನೆಸ್ ಎಕನಾಮಿಕ್ಸ್ ನಲ್ಲಿ ಪ್ಲಾನಿಂಗ್ ಓದೋದು ಬೇರೆ. ಅದ ಈಗ ಫಾರ್ ಎಕ್ಸಾಂಪಲ್ ಎಲ್ಲರೂ ಸೆಕೆಂಡ್ PUC ಕಾಮರ್ಸ್ ಮಾಡಿದ್ದು ನಿಜ ಆಗಿದ್ರೆ, ಸೊ ಬಿಸ್ನೆಸ್ ಸ್ಟಡೀಸ್ ಅಂತ ಒಂದು ಸಬ್ಜೆಕ್ಟ್ ಬಂದಿತ್ತು. ಅದ್ರಲ್ಲಿ ಬರ್ದಿತ್ತು ಪ್ಲಾನಿಂಗ್, ಆರ್ಗನೈಸಿಂಗ್, ಡೈರೆಕ್ಟಿಂಗ್, ಸ್ಟಾಫಿಂಗ್ ಅಂಡ್ ಕಂಟ್ರೋಲಿಂಗ್ ಅಂತ ಹೇಳ್ಬಿಟ್ಟು POSBC ಅಂತ ಕರಿತಿದ್ವಾ. ಸೊ ಇಲ್ಲಿ ಪ್ಲಾನಿಂಗ್ ಡಿಸೈಡ್ ಅಂದ್ರೆ ಬಟ್ HRM ಅಲ್ಲಿ ಪ್ಲಾನಿಂಗ್ ಬಂತು ಅಂದ್ರೆ ಡಿಸೈಡಿಂಗ್ ಫ್ಯೂಚರ್ ಮ್ಯಾನ್ ಪವರ್ ರಿಕ್ವೈರ್ಮೆಂಟ್, ಅದರ ನಮ್ಮ ಕಂಪನಿಗೆ ಎಷ್ಟು ಜನ ಎಂಪ್ಲಾಯೀಸ್ ಗಳ ಒಂದು ರಿಕ್ವೈರ್ಮೆಂಟ್ ಇದೆ ಅದನ್ನ ಡಿಸೈಡ್ ಮಾಡೋದಕ್ಕೆ ಏನಂತ ಕರೀತಾರೆ, ಪ್ಲಾನಿಂಗ್ ಅಂತ ಹೇಳ್ಬಿಟ್ಟು ಕರೀತಾರೆ. ಆರ್ಗನೈಸಿಂಗ್ ಅಂದ್ರೆ ಸೊ ಅಸೈನ್ ಮಾಡ್ಕೊಂಡಿರೋ ಎಂಪ್ಲಾಯೀಸ್ ಗಳು ಬಂದಿರ್ತಾರಲ್ಲ ಆ ಎಂಪ್ಲಾಯೀಸ್ ಗಳಿಗೆ ಅಸೈನಿಂಗ್ ಡ್ಯೂಟೀಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್, ಅವರ ಡ್ಯೂಟೀಸ್ ಏನು, ಅವರ ರೆಸ್ಪಾನ್ಸಿಬಿಲಿಟೀಸ್ ಗಳು ಏನು ಅಂತ ಹೇಳ್ಬಿಟ್ಟು ಅಸೈನ್ ಮಾಡೋದು ಅಂತ ಹೇಳ್ತಾರೆ. ಸೊ ನೆಕ್ಸ್ಟ್ ಡೈರೆಕ್ಟಿಂಗ್ ಅಂದ್ರೆ ಗೈಡಿಂಗ್ ಅಂಡ್ ಮೋಟಿವೇಟಿಂಗ್ ಎಂಪ್ಲಾಯೀಸ್ ಅಂತ ಹೇಳ್ತಾರೆ. ಗೈಡಿಂಗ್ ಅಂಡ್ ಮೋಟಿವೇಟಿಂಗ್ ಎಂಪ್ಲಾಯೀಸ್ ಅಂತ ಅಂದ್ರೆ ಡೈರೆಕ್ಷನ್ಸ್ ಅಂದ್ರೆ ಅವ್ರಿಗೆ ಕೊಡುವಂಥದ್ದು. ಸೊ ನೀವು ಈ ರೀತಿ ಮಾಡಿ, ನಿಮ್ಮ ಒಂದು ವರ್ಕ್ ಈ ರೀತಿ ಇದೆ, ಆ ರೀತಿ ಗೈಡಿಂಗ್ ಮಾಡೋದು. ಮೋಟಿವೇಟ್ ಮಾಡುವಂಥದ್ದು, ನೀವು ಈ ರೀತಿ ಕೆಲಸ ಮಾಡಿದ್ರಿ ಅಂದ್ರೆ ನಿಮಗೆ ಈ ರೀತಿ ಅಂತ ಒಂದು ನಮ್ಮ ಕಂಪ್ನಿ ಕಡೆಯಿಂದ ಒಂದು ಸಂಭಾವನೆ ಅನ್ನುವಂಥದ್ದು ಬರುತ್ತೆ. ಈ ರೀತಿ ನಮ್ಮ ಕಂಪನಿ ಅಂತ ನಿಮಗೆ ಒಂದು ರಿವಾರ್ಡ್ ಸಿಗುತ್ತೆ ಅಂತ ಹೇಳ್ಬೋದು. ಸೊ ಕೋಆರ್ಡಿನೇಟಿಂಗ್ ಅಂತ ಅಂದ್ರೆ ಮೇಂಟೈನಿಂಗ್ ಹಾರ್ಮೋನಿ ಅಮಾಂಗ್ ಡಿಪಾರ್ಟ್ಮೆಂಟ್. ಸೊ ಆ ಹಾರ್ಮೋನಿ ಅಮಾಂಗ್ ಡಿಪಾರ್ಟ್ಮೆಂಟ್ಸ್ ಅಂತಂದ್ರೆ ಸೊ ಡಿಪಾರ್ಟ್ಮೆಂಟ್ ಅಂತ ಯಾವುದೇ ರೀತಿಯಾದಂತ ಒಂದು ಡಿಫ್ರೆನ್ಸಿಯೇಷನ್ ಮಾಡ್ದೇನೆ ಪ್ರತಿಯೊಂದು ಡಿಪಾರ್ಟ್ಮೆಂಟ್ಸ್ ಗಳ ಮಧ್ಯೆ ಒಂದು ಹಾರ್ಮೋನಿ ಅಂದ್ರೆ ಒಂದು ಫ್ರೀಕ್ವೆನ್ಸಿ ಮೇಂಟೈನ್ ಮಾಡುವಂಥದ್ದು, ಯಾರಿಗೂ ಕೂಡ ಭೇದ ಭಾವ ಆಗದೆ ಇರೋ, ಯಾರ ಮಧ್ಯೆ ಕೂಡ ಒಂದು ಜಗಳ ಆಗದೆ ಇರೋ ರೀತಿ ನೋಡ್ಕೊಳ್ಳುವಂಥದ್ದು. ಕಂಟ್ರೋಲಿಂಗ್ ಅಂತಂದ್ರೆ ಮಾನಿಟರಿಂಗ್ ಎಂಪ್ಲಾಯಿ ಪರ್ಫಾರ್ಮೆನ್ಸ್. ಕಂಟ್ರೋಲಿಂಗ್ ಅಂತಂದ್ರೆ ಎಂಪ್ಲಾಯೀಸ್ ಗಳಿಗೆ ಇಷ್ಟೆಲ್ಲ ಮಾಡಿ ನಾವು ಕೆಲಸ ಕೊಡ್ತೀವಲ್ವಾ, ಸೊ ಆ ಟೈಮಲ್ಲಿ ಅವ್ರು ಯಾವ ರೀತಿ ಕೆಲಸ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಮಾನಿಟರ್ ಮಾಡುವಂಥದ್ದು. ಸೊ ನೆಕ್ಸ್ಟ್ ಆಪರೇಟಿವ್ ಫಂಕ್ಷನ್ಸ್ ಅಂತ ಹೇಳಿ ಕರೀತಾರೆ. ಹ್ಯೂಮನ್ ರಿಸೋರ್ಸ್ ಪ್ಲಾನಿಂಗ್ ಅಂದ್ರೆ ಆಪರೇಟಿವ್ ಫಂಕ್ಷನ್ಸ್ ಅಂದ್ರೆ ಸೊ ಬೇಸಿಕ್ ಆಗಿ HR ಮ್ಯಾನೇಜರ್ ಮಾಡುವಂತಹ ಕೆಲಸಗಳು ಯಾವುವು. ಸೊ ಹ್ಯೂಮನ್ ರಿಸೋರ್ಸ್ ಪ್ಲಾನ್ ಮಾಡ್ತಾರೆ. ಹೌದಾ? ಏನೇನು ಆಗ್ಬೇಕು ಹ್ಯೂಮನ್ ರಿಸೋರ್ಸ್ ಪ್ಲಾನಿಂಗ್ ಅಲ್ಲಿ, ಚೇಂಜಸ್ ಏನಾಗಬೇಕು, ಇರೋದು ಏನು ಕಂಟಿನ್ಯೂ ಮಾಡಬೇಕು ಅನ್ನೋ ಹೇಳಿ. ಸೊ ರಿಕ್ರೂಟ್ಮೆಂಟ್ ಅಂಡ್ ಸೆಲೆಕ್ಷನ್, ಅದೇ ಹೊಸ ಎಂಪ್ಲಾಯೀಸ್ ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳುವಂಥದ್ದಾಗಿರ್ಬೋದು. ಸೊ ಅವ್ರಿಗೆ ಸೆಲೆಕ್ಷನ್ ಮಾಡ್ಕೊಳ್ಳುವಂಥದ್ದು, ನಮ್ಮಲ್ಲಿ ಪೋಸ್ಟ್ ಖಾಲಿ ಇದೆ ಅಂತ ಹೇಳ್ಬಿಟ್ಟು ರಿಕ್ರೂಟ್ಮೆಂಟ್ ನೋಟಿಫಿಕೇಶನ್ ನ ಬಿಡುವಂತ ಕೆಲಸನ ಯಾರು ಮಾಡ್ತಾರೆ, ಸೊ HR ಮ್ಯಾನೇಜರ್ ಆಗಿ ಮಾಡ್ತಾರೆ.
ಸೊ ನೆಕ್ಸ್ಟ್ ಟ್ರೈನಿಂಗ್ ಅಂಡ್ ಡೆವಲಪ್ಮೆಂಟ್ ಕೂಡ HR ಡಿಪಾರ್ಟ್ಮೆಂಟ್ ತಾನೇ ಬರುತ್ತೆ. ಕಾಂಪನ್ಸೇಷನ್ ಕೊಡ್ಬೇಕಂದ್ರೂ ಕೂಡ ಅದು HR ಡಿಪಾರ್ಟ್ಮೆಂಟ್ ತಾನೇ. ಪರ್ಫಾರ್ಮೆನ್ಸ್ ಅಪ್ರೈಸಲ್ ಡಿಸೈಡ್ ಆಗ್ಬೇಕು ಅಂದ್ರೆ HR ಡಿಪಾರ್ಟ್ಮೆಂಟ್ ಮಾಡುತ್ತೆ. ಸೊ ಎಂಪ್ಲಾಯಿ ವೆಲ್ಫೇರ್ ಬಗ್ಗೆ ಯೋಚನೆ ಮಾಡೋದು ಕೂಡ HR ಡಿಪಾರ್ಟ್ಮೆಂಟ್ ಮಾಡುವಂಥದ್ದು. ಇಂಡಸ್ಟ್ರಿಯಲ್ ರಿಲೇಷನ್ ಅಂತಂದ್ರೆ ಮೇಂಟೈನಿಂಗ್ ಎಂಪ್ಲಾಯರ್ ಅಂಡ್ ಎಂಪ್ಲಾಯಿ ಗುಡ್ ರಿಲೇಶನ್ಶಿಪ್ ಅನ್ನ ಮೇಂಟೈನ್ ಮಾಡುವಂಥದ್ದು ಕೂಡ ಈ ಹಿಂದೆ HR ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ನ ಒಂದು ಕಾರ್ಯವಾಗಿರುತ್ತೆ. ಇಷ್ಟು ಕೆಲಸನ ಅದು ಮಾಡುತ್ತೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ನೋಡೋಣ. ಮೆಥಡ್ಸ್ ಆಫ್ ಪರ್ಫಾರ್ಮೆನ್ಸ್ ಅಪ್ರೈಸಲ್ ಫಾರ್ 15 ಮಾರ್ಕ್ಸ್ ಬರೀರಿ ಅಂತ ಅಂದಾಗ, ಸೊ ನಾನು ಆಲ್ರೆಡಿ ಇದೊಂದು 5 ಮಾರ್ಕ್ಸ್ ಅಲ್ಲಿ ಡಿಸ್ಕಷನ್ ಮಾಡಿದ್ದೀನಿ. 5 ಮಾರ್ಕ್ಸ್ ಇಂದ 15 ಮಾರ್ಕ್ಸ್ಗೆ ಏನಪ್ಪ ಡಿಫ್ರೆನ್ಸ್ ಅಂದ್ರೆ, ಸೊ ನೋಡಿ ನಾನು ಇಲ್ಲಿ ತಗೊಂಡಿರೋ ಆನ್ಸರ್ ಜಸ್ಟ್ ಫಾರ್ 5 ಮಾರ್ಕ್ಸ್ ಇಂದ, ಬಟ್ ಕಂಟೆಂಟ್ ಏನಿರುತ್ತೆ 5 ಮಾರ್ಕ್ಸ್ ನೀವು ಇಷ್ಟು ಬರ್ದ್ರೆ 5 ಮಾರ್ಕ್ಸ್ ಈಸಿಯಾಗಿ ಕೊಡ್ತಾರ್ರಿ, ಯಾರು ಕೊಡೋದಿಲ್ಲ. ಏನಕ್ಕಪ್ಪ ಅಂದ್ರೆ ಪಾಯಿಂಟ್ಸ್ ಇದಾವೆ, ಹೌದಾ. ಬಟ್ 15 ಮಾರ್ಕ್ಸ್ಗೆ ಇಲ್ಲಿರುವಂತಹ ಈ 5 ಪ್ಲಸ್ ಈ 3ಗೆ ಪ್ಲಸ್ 1 2 ಸೇರಿಸ್ಕೊಳ್ಳಿ. ಈ 2 ಅಂದ್ರೆ ಇಲ್ಲಿ 5 ಪ್ಲಸ್ ಇಲ್ಲಿ 5 ಎರಡೂ 5 ಮಾರ್ಕ್ಸ್ 5 ಪಾಯಿಂಟ್ಸ್ಗಳನ್ನ ಎಕ್ಸ್ಪ್ಲನೇಷನ್ ಬೇಕು. ಮಿನಿಮಮ್ 1 ಪಾಯಿಂಟ್ಗೆ 3 to 4 ಲೈನ್ ಎಕ್ಸ್ಪ್ಲನೇಷನ್ ಇಲ್ಲ ಅಂತಂದ್ರೆ ಮಾರ್ಕ್ಸ್ ಕಂಪ್ಲೀಟ್ ಆಗೋದಿಲ್ಲ. ಹೌದಾ. ಈ ರೀತಿ 5 ಮತ್ತೆ 15ಗೆ ಯಾವ ರೀತಿ ಡಿಫ್ರೆನ್ಸ್ ಇರುತ್ತೆ ಅಂತ ಗೊತ್ತಾಯ್ತಾ. ಓಕೆನಾ. ಸೊ ಈ ರೀತಿ ಮಿನಿಮಮ್ 3 to 4 ಲೈನ್ಸ್ ಎಕ್ಸ್ಪ್ಲನೇಷನ್ ಅನ್ನುವಂಥದ್ದು ಬೇಕಾಗುತ್ತೆ. ಸೊ ನನ್ನ ಇಟ್ ದ ಎಂಡ್ ಇಲ್ಲಿಂಗ್ ನಿಲ್ಸಿದ್ದೆ. ಸೊ ಐ ಥಿಂಕ್ ಐ ಆಮ್ ಇನ್ ಅ ಕಾಲ್. ಸೊ ಸ್ವಲ್ಪ ಕಾಲ್ ಹೋಗಿರೋ ಕಾರಣ ಹಿಂದಿಂದ ಇದಾಯ್ತು. ಸೊ ನೆಕ್ಸ್ಟ್ ಈಗ ಮೊದಲನೇದಾಗಿ ಹೇಳಿದ್ನಲ್ವಾ, ಈ 5 ಪ್ಲಸ್ 5 ಪ್ಲಾನ್ಸ್ನ ಎಕ್ಸ್ಪ್ಲನೇಷನ್ ಕೊಡ್ಬೇಕಂತ ಹೇಳ್ಬಿಟ್ಟು. ಸೊ ಇಂಟ್ರೊಡಕ್ಷನ್ ಬಂದ್ಬಿಟ್ಟು ಪರ್ಫಾರ್ಮೆನ್ಸ್ ಅಪ್ರೈಸಲ್ ಅಂದ್ರೆ ಏನು, ಮೀನಿಂಗ್ ಅದನ್ನೆಲ್ಲ ಬರೀತೀರಾ. ಇಸ್ ದ ಪ್ರೊಸೆಸ್ ಆಫ್ ಇವ್ಯಾಲ್ಯೂಯೇಟಿಂಗ್ ದ ಪರ್ಫಾರ್ಮೆನ್ಸ್ ಆಫ್ ಎಂಪ್ಲಾಯೀಸ್ ಅಂತ ಹೇಳ್ಬೇಕು, ಹೌದಾ. ಸೊ ನೆಕ್ಸ್ಟ್ ಮೆಥಡ್ಸ್ 5 ಮಾರ್ಕ್ಸ್ ಅಲ್ಲಿ ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ. ರ್ಯಾಂಕಿಂಗ್ ಮೆಥಡ್ ಅಂದ್ರೆ ಏನು, ರೇಟಿಂಗ್ ಸ್ಕೇಲ್ ಮೆಥಡ್ ಅಂದ್ರೆ ಏನು, ಚೆಕ್ ಲಿಸ್ಟ್ ಮೆಥಡ್ ಅಂದ್ರೆ ಏನು, ಕ್ರಿಟಿಕಲ್ ಇನ್ಸಿಡೆಂಟ್ ಮೆಥಡ್ ಅಂದ್ರೆ ಏನು, ಸೊ ಮ್ಯಾನೇಜ್ಮೆಂಟ್ ಬೈ ಅಬ್ಜೆಕ್ಟಿವ್ಸ್ MBO. ಸೊ ಇದು ಕೂಡ ನೋಡಿ MBO ಈ 2 ಮಾರ್ಕ್ಸ್ಗೆ 90% ಕೇಳುವಂತ ಒಂದು ಚಾನ್ಸ್ ಇದೆ ಎಕ್ಸ್ಪ್ಯಾಂಡಿಗೆ MBOನ, ಓಕೆನಾ. ಸೊ ಇದು MBO ಅಂದ್ರೆ ಏನು, MBO ಒಂದು ಎಕ್ಸ್ಪ್ಯಾಂಡ್ ಬೆಳೆದಿದೆ ಅಂತ 2 ಮಾರ್ಕ್ಸ್ ಕೇಳುವಂತ ಚಾನ್ಸಸ್ ಇದೆ. ಸೊ 2 ಮಾರ್ಕ್ಸ್ಗೆ ನೀವು ಇದನ್ನ ಕಲಿಬೇಕಾಗುತ್ತೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಅಡ್ವಾಂಟೇಜಸ್, ಐಡೆಂಟಿಫೈಸ್ ಎಫಿಷಿಯಂಟ್ ಎಂಪ್ಲಾಯಿಗಳ ಬಗ್ಗೆ ಗೊತ್ತಾಗುತ್ತೆ. ಸೊ ಯಾರು ನಮಗೆ ಕಂಪ್ನಿ ಎಫಿಷಿಯಂಟ್ ಆಗಿ ಎಫೆಕ್ಟಿವ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಪ್ರಮೋಷನ್ ಕೊಡುವಾಗ ಅದರ ಒಂದು ಡಿಸಿಷನ್ ತಗೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಐಡೆಂಟಿಫೈಸ್ ಟ್ರೈನಿಂಗ್ ನೀಡ್ಸ್ ಅಂತ ಹೇಳ್ಬಿಟ್ಟು, ಸೊ ಟ್ರೈನಿಂಗ್ ಯಾರಿಗೆ ಅವಶ್ಯಕತೆ ಇದೆ ಅಂತ ಹೇಳ್ಬಿಟ್ಟು ಕಂಡುಹಿಡಿಯೋದಕ್ಕೂ ಕೂಡ ಇದು ಒಂದು ಅವಶ್ಯಕತೆ ಅನ್ನೋದು ಇರುತ್ತೆ, ಓಕೆನಾ. ಸೊ ಮೆಥಡ್ಸ್ ಆಫ್ ವೇಜ್ ಪೇಮೆಂಟ್ ಅಂತ ಹೇಳ್ತಾರೆ. ಸೊ ಮೆಥಡ್ಸ್ ಆಫ್ ವೇಜ್ ಪೇಮೆಂಟ್ ಅಂದ್ರೆ ನಾವು ಈಗ ಒಬ್ಬ ಲೇಬರ್ಗಾಗಿರ್ಬೋದು, ಒಬ್ಬ ಎಂಪ್ಲಾಯಿಗಾಗಿರ್ಬೋದು ವೇಜಸ್ನ ಕೊಡ್ತೀವಿ, ಹೌದಾ. ಎಂಪ್ಲಾಯೀಸ್ಗಳಿಗೆ ಸ್ಯಾಲ್ರಿ, ಲೇಬರ್ಸ್ಗಳಿಗೆ ವೇಜಸ್ ಕೊಡ್ತೀವಿ. ಸೊ ಅದನ್ನ ಯಾವ ಒಂದು ಬೇಸ್ ಮೇಲೆ ಕೊಡ್ತೀವಿ ಅನ್ನುವಂಥದ್ದು ಈ ಕ್ವಶನ್ ಅಲ್ಲಿ ಡಿಸ್ಕಷನ್ ಆಗುವಂಥದ್ದು, ಹೌದಾ. ಸೊ ಯಾವ ಯಾವ ಬೇಸ್ ಮೇಲೆ ಕೊಡ್ತೀವಿ ಅಂತ ನೋಡೋಣ. ಓಕೆ. ಸೊ ಮೊದಲನೇ ಮೆಥಡ್ ಬಂದ್ಬಿಟ್ಟು ಟೈಮ್ ರೇಟ್ ಸಿಸ್ಟಮ್ ಅಂತ ಹೇಳ್ತಾರೆ. ಸೊ 5 ಮಾರ್ಕ್ಸ್ ಅಲ್ಲಿ ಐ ಥಿಂಕ್ ಐ ಆಲ್ರೆಡಿ ಡಿಸ್ಕಸ್ಡ್ ಅಬೌಟ್ ಇಟ್. ಸೊ ಫಾರ್ ಟೈಮ್ ರೇಟ್ ಸಿಸ್ಟಮ್ ಅಂತ ಅಂದ್ರೆ ವೇಜಸ್ ಪೇಡ್ ಅಕಾರ್ಡಿಂಗ್ ಟು ದ ಟೈಮ್ ವರ್ಕ್ಡ್, ಹೌದಾ. ಅವ್ರು ಎಷ್ಟು ಹೊತ್ತು ಮಾಡ್ತಾರೆ ಅನ್ನೋದ್ರ ಮೇಲೆ, ಎಷ್ಟು ಮಾಡ್ತಾರೆ ಅಂತ ಅಲ್ಲ, ಎಷ್ಟು ಹೊತ್ತು ಮಾಡಿರ್ತಾರೆ, ಎಷ್ಟು ದಿನ ಮಾಡಿರ್ತಾರೆ, ಎಷ್ಟು ವಾರ, ಎಷ್ಟು ತಿಂಗಳು, ಎಷ್ಟು ವರ್ಷ ಮಾಡಿರ್ತಾರೆ ಅನ್ನೋದ್ರ ಮೇಲೆ ನಾವೇನ್ ಕೊಡ್ತೀವಿ, ಸ್ಯಾಲರಿ ಅಥವಾ ವೇಜಸ್ ಅನ್ನ ಕೊಡುವಂಥದ್ದು. ಇದರಲ್ಲಿ ಪೇಮೆಂಟ್ ಯಾವ್ದ್ರ ಮೇಲೆ ಬೇಸ್ ಆಗಿರುತ್ತೆ ಅಂದ್ರೆ ಒಂದು ಅವರ್ಗೆ ಅಥವಾ ಆನ್ ಡೇ, ಆನ್ ವೀಕ್ ಆರ್ ಮಂತ್ ಬೇಸಿಸ್ ಮೇಲೆ ಕೊಡುವಂಥದ್ದು, ಹೌದಾ. ಇದರಿಂದ ಅಡ್ವಾಂಟೇಜ್ ಏನಾಗುತ್ತೆ, ಎಂಪ್ಲಾಯೀಸ್ಗಳಿಗೆ ಒಂದು ಫಿಕ್ಸ್ಡ್ ಇನ್ಕಮ್ ಇರುತ್ತೆ, ಹೌದಾ. ಫಿಕ್ಸ್ಡ್ ಇನ್ಕಮ್ ಇರುತ್ತೆ. ಆಮೇಲೆ ಬೆಟರ್ ಕ್ವಾಲಿಟಿ ಆಫ್ ವರ್ಕ್ ಅಲ್ಲಿ ಒಂದು ಕ್ವಾಲಿಟಿ ಅನ್ನುವಂಥದ್ದು ಇರುತ್ತೆ. ಏನಕ್ಕಪ್ಪ ಅಂದ್ರೆ, ಸೊ ಅವ್ರಿಗೆ ಒನ್ ಡೇ ಇಷ್ಟೇ ನೀವು ಮಾಡ್ಬೇಕು ಅಂತ ರೂಲ್ಸ್ ಇರಲ್ಲ. ಸೊ 1 ಮಂತ್ ಅಲ್ಲಿ ನೀವು ಇಷ್ಟಕ್ಕೆ 1 ಮಂತ್ಗೆ ನೀವು ಎಷ್ಟಾದ್ರೂ ಕೆಲಸ ಮಾಡಿದ್ರೆ ನಿಮಗೆ ಸ್ಯಾಲ್ರಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು. ಬಟ್ ಯಾವ್ದಾದ್ರೂ ಒಂದು ಮ್ಯಾಟರ್ ತಗೊಳ್ಳಿ ನೀವು, ಅಡ್ವಾಂಟೇಜಸ್ ಮತ್ತೆ ಡಿಸ್ಅಡ್ವಾಂಟೇಜಸ್ ಎರಡೂ ಕೂಡ ಇರ್ತವೆ ಅನ್ನೋದನ್ನ ಮರಿಬಾರ್ದು, ಓಕೆನಾ. ಸೊ ಡಿಸ್ಅಡ್ವಾಂಟೇಜಸ್ ಏನಪ್ಪ, ಅಡ್ವಾಂಟೇಜಸ್ ನೋಡಿದ್ವಿ. ಡಿಸ್ಅಡ್ವಾಂಟೇಜ್ ಏನು, ಲೋವರ್ ಪ್ರೊಡಕ್ಟಿವಿಟಿ. ಯಾಕಪ್ಪ, ಸೊ ನಮಗೆ ಒಂದು ತಿಂಗಳಿಗೆ ನೀವು 500 ಮಾಡ್ಬೇಕು ಅಂತ ಕೊಟ್ಟಿದ್ರಿ ಅಂದ್ರೆ ಅಲ್ಲೇನಾಗುತ್ತೆ, 500 ಮಾಡ್ತಿದ್ರು ಅವ್ರ ಪ್ರೊಡಕ್ಟಿವಿಟಿ ಜಾಸ್ತಿ ಆಗ್ತಾ ಇತ್ತು, ನೀವು ಅದಕ್ಕೆ ಬೇಕಂಗೆ ಸ್ಯಾಲ್ರಿ ಕೊಡ್ತಾ ಇದ್ದೀರಿ. ಬಟ್ ಇಲ್ಲ ಆಗಿಲ್ಲ, ನೀವು ಒಂದು ತಿಂಗಳು ಎಷ್ಟಾದ್ರೂ ಮಾಡಿ ಕೆಲಸ, ನೀವು 200 ಮಾಡಿ 100 ಮಾಡಿ, ನಿಮ್ಗೊಂದು ತಿಂಗಳು ಇಷ್ಟು ಅಂತ ನಾವು ಫಿಕ್ಸ್ ಮಾಡಿ ಕೊಟ್ಬಿಡ್ತೀವಿ. ಸೊ ಲೋವರ್ ಪ್ರೊಡಕ್ಟಿವಿಟಿ, ಲ್ಯಾಕ್ ಆಫ್ ಎಂಪ್ಲಾಯೀಸ್ ಮೋಟಿವೇಶನ್, ಹೌದಾ. ಸೊ ಈಗ ಏನಾಗುತ್ತೆ, ಎಂಪ್ಲಾಯೀಸ್ಗಳಿಗೆ ಮೋಟಿವೇಶನ್ ಇರೋದಿಲ್ಲ ಅಲ್ಲಿ. ಏನಕ್ಕಪ್ಪ ಅಂದ್ರೆ ಈಗ ನೋಡಿ ಏನ್ ಹೇಳ್ತೀವಿ ನಾವು, ಸೊ ಮೋಟಿವೇಶನ್ ಬರ್ಬೇಕಂದ್ರೆ ಒಂದು ಐಡಿಯಾ ಇರುತ್ತೆ, ಯಾವ ರೀತಿ. ಸೊ ಈ ತಿಂಗಳು 500 ಟಾರ್ಗೆಟ್ ಯಾರು ರೀಚ್ ಮಾಡ್ತಾರೆ ನಾವು ಅವರಿಗೆ ಬೋನಸ್ ಕೊಡ್ತೀವಿ, ಹೌದಾ. ಹಂಗಿದ್ದಾಗ ಎಂಪ್ಲಾಯೀಸ್ಗಳು ಮೋಟಿವೇಶನ್ ಒಬ್ರಿಗಿಂತ ಒಬ್ರು ಚೆನ್ನಾಗಿ ಕೆಲಸ ಮಾಡೋದಕ್ಕೋಸ್ಕರ ನೋಡ್ತಾರೆ. ಬಟ್ ಇಲ್ಲೇನಾಗಿರುತ್ತೆ, ಒಂದ್ ತಿಂಗಳಿಗೆ ನೀವು ಯಾರು ಎಷ್ಟು ಬೇಕಾದ್ರೆ ಕೆಲಸ ಮಾಡ್ಕೊಂಡು ನಿಮ್ಗೆ ಸಂಬಳ ಕೊಡ್ತೀವಿ, ಹೌದಾ. ಈ ರೀತಿ ಹೇಳಿದಾಗ ಸೊ ಅವರಿಗೆ ಯಾವುದೇ ರೀತಿಯಾದ ಒಂದು ಮೋಟಿವೇಶನ್ ಇರಲ್ಲ. ಸೊ ಬಂದ್ರೆ ಸೆಕೆಂಡ್ ಮೆಥಡ್ ಏನಿದೆ, ಸೊ ನೋಡಿ ಪೀಸ್ ರೇಟ್ ಸಿಸ್ಟಮ್ ಅಂತ ಹೇಳ್ಬೋದು, ಹೌದಾ. ಪೀಸ್ ರೇಟ್ ಸಿಸ್ಟಮ್ ಅಂತ ಅಂದ್ರೆ ವೇಜಸ್ ಪೇಡ್ ಅಕಾರ್ಡಿಂಗ್ ಟು ಯೂನಿಟ್ಸ್, ಹೌದಾ. ವೇಜಸ್ ಪೇಡ್ ಅಕಾರ್ಡಿಂಗ್ ಟು ಯೂನಿಟ್ಸ್ ಅಂದ್ರೆ ಇದು ಮ್ಯಾಕ್ಸಿಮಮ್ ನಾರ್ಮಲ್ ಆಗಿ ಫ್ಯಾಕ್ಟರಿಯಲ್ಲಿ ನಡೆಯುವಂಥದ್ದು. ಅಂದ್ರೆ ಈ ಫಾರ್ ಎಕ್ಸಾಂಪಲ್ ಒಂದು ಯೂನಿಟ್ಗೆ 100 ರೂಪಾಯಿ ಇತ್ತು ಅಂದ್ರೆ
ಅವನು ಒಂದು ದಿನದಲ್ಲಿ 10 ಯೂನಿಟ್ಸ್ ಮಾಡೋದಂದ್ರೆ ಅಟ್ ದ ಎಂಡ್ ಆಫ್ ದ ಡೇ ಅವನು ಒನ್ ಡೇ ಇನ್ಕಮ್ ಬಂದ್ಬಿಟ್ಟು ₹1000 ಆಗುತ್ತೆ. ಹೌದಾ? ಈ ರೀತಿ ಅವ್ನು 9 ಮಾಡಿದಂದ್ರೆ 900 ಆಗುತ್ತೆ. ಅಥವಾ ಅವನೇನಾದ್ರು 10 ಮಾಡೋ ಬದಲು 11 ಮಾಡಿದ್ದ ಅಂದ್ರೆ 1100 ಆಗುತ್ತೆ. ಹೌದಾ? ಈ ರೀತಿ ಏನ್ ಮಾಡಿದ್ರೆ ಪೀಸ್ ಮೇಲೆ ಕೊಡೋದು. ವೇಜಸ್ ಪೇಡ್ ಅಕಾರ್ಡಿಂಗ್ ಟು ದ ಯೂನಿಟ್ಸ್ ಪ್ರೊಡ್ಯೂಸ್ಡ್. ಇದರಿಂದ ಅಡ್ವಾಂಟೇಜ್ ಏನಾಗುತ್ತೆ? ಹೈಯರ್ ಪ್ರೊಡಕ್ಟಿವಿಟಿ. ಏನಕ್ಕಪ್ಪ ಅಂತಂದ್ರೆ, ಸೊ ಈಗ ನೀವು ಎಷ್ಟು ಮಾಡ್ತೀರಾ, ಒಂದು ದಿನಕ್ಕೆ ನೀವು 10 ಮಾಡಿದ್ರ ಅಥವಾ ಫಾರ್ ಎಕ್ಸಾಂಪಲ್ ಒಂದು ತಿಂಗಳಿಗೆ ಅಥವಾ ಒಂದು ವೀಕಿಗೆ ತಗೋ. ಒಂದು ವೀಕಿಗೆ ನೀವು 10 ಮಾಡಿದ್ರ ಅಂತಂದ್ರೆ ನಿಮಗೆ ಅದ್ರ ತಕ್ಕಂಗೆ ಅಮೌಂಟ್ ಕೊಡ್ತೀವಿ. ನೀವು 9 ಮಾಡಿದ್ರೆ 9ಗೆ ಅಮೌಂಟ್, 8 ಮಾಡಿದ್ರೆ 8ಗೆ ಅಮೌಂಟ್, ಅಥವಾ ನೀವು 15 ಮಾಡಿದ್ರೆ 20 ಮಾಡಿದ್ರೆ ಅದಕ್ಕೆ ತಕ್ಕಂತ ಅಮೌಂಟ್ ಆಗಿರೋ ಕಾರಣಕ್ಕೆ ಏನ್ ಮಾಡ್ತಾರೆ, ಎಲ್ಲರೂ ಕೂಡ ಏನ್ ಮಾಡ್ತಾರೆ, ಚೆನ್ನಾಗಿ ತಮ್ಮಲ್ಲಿರುವಂತ ಎಲ್ಲಾ ಸ್ಕಿಲ್ಸ್ ಗಳನ್ನ ಬಳಸಿ ಇನ್ನೂ ಜಾಸ್ತಿ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಸೊ ಪ್ರೊಡಕ್ಟಿವಿಟಿ ಅನ್ನೋಂಥದ್ದು ಜಾಸ್ತಿ ಆಗುತ್ತೆ. ಬಟ್ ನೆಕ್ಸ್ಟ್ ಏನಾಗುತ್ತೆ, ಮೋರ್ ವರ್ಕ್ ಲೀಡ್ಸ್ ಟು ಮೋರ್ ಅರ್ನಿಂಗ್. ಅವ್ರು ಎಷ್ಟು ಮಾಡ್ತಾರೆ ಅಷ್ಟು ಅರ್ನಿಂಗ್ಸ್ ಆಗುತ್ತೆ, ಎಷ್ಟು ಕಡಿಮೆ ಮಾಡ್ತಾರೆ ಅಷ್ಟು ಅರ್ನಿಂಗ್ಸ್ ಆಗುತ್ತೆ. ಹೌದಾ? ಡಿಸ್ಅಡ್ವಾಂಟೇಜಸ್ ನಾನು ಹೇಳಿದೆ, ಯಾವ ಮ್ಯಾಟ್ರ್ ಇದ್ರೂ ಕೂಡ ಒಂದು ಅಡ್ವಾಂಟೇಜ್ ಇತ್ತು ಅಂದ್ರೆ ಅದಕ್ಕೆ ಪ್ರತಿಫಲವಾಗಿ ಇನ್ನೊಂದು ಡಿಸ್ಅಡ್ವಾಂಟೇಜ್ ನಮಗೆ ಇದ್ದೇ ಇರುತ್ತೆ. ಡಿಸ್ಅಡ್ವಾಂಟೇಜ್ ಏನು? ಕ್ವಾಲಿಟಿ ಮೇ ಸಫರ್. ಹೌದಾ? ಏನ್ ಮಾಡ್ತಾರೆ, ಸೊ ಒಂದು ದಿನಕ್ಕೆ ನೀವು 10 ಮಾಡ್ಬೇಕು ಅಥವಾ ಒಂದು ವೀಕಿಗೆ 10 ಮಾಡ್ಬೇಕು ಅಂತ ಹೇಳಿರ್ತಾರೆ ಅಂತ ತಗೊಳ್ಳಿ. ಇವ್ರು ನೀವು ಜಾಸ್ತಿ ಮಾಡಿದ್ರೆ ನಿಮಗೆ ಜಾಸ್ತಿ ಕೊಡ್ತೀವಿ ದುಡ್ಡು ಅಂತ. ಸೊ ಇವ್ರು ವೀಕ್ಲಿ 20 ಮಾಡ್ಬೇಕು ಅಂತ ಮೋರ್ ದನ್ ಡಬಲ್ ಮಾಡ್ಬೇಕು ಅಂತ ಅನ್ಕೊಟ್ಟಾಗ ಏನಾಗುತ್ತೆ, ಪ್ರತಿ ಒಂದೊಂದು ಪ್ರಾಡಕ್ಟ್ ಅಲ್ಲೂ ಕೂಡ ಒಂದೊಂದು ಕ್ವಾಲಿಟಿ ಏನಾಗ್ತಾ ಬರುತ್ತೆ, ಹಾಳಾಗ್ತಾ ಬರ್ತಾ ಇರುತ್ತೆ. ಏನಕ್ಕಪ್ಪ, ಇವ್ರು ಅರ್ಜೆಂಟ್ ಅಲ್ಲಿ ಮಾಡ್ತಾ ಇರ್ತಾರೆ. ಇವರು ಪ್ರಾಡಕ್ಟ್ ಚೆನ್ನಾಗಿ ಬರಲಿ ಅಂತ ಮಾಡ್ತಿಲ್ಲ, ಪ್ರಾಡಕ್ಟ್ ಗಳು ಜಾಸ್ತಿ ಆದ್ರೆ ನಮಗೆ ಇನ್ಕಮ್ ಬರುತ್ತೆ ಅಂತ ಹೇಳ್ಬಿಟ್ಟು ಮಾಡ್ತಾರೆ. ಹಾಗಾಗಿ ಕ್ವಾಲಿಟಿ ಏನಾಗುತ್ತೆ, ಸಫರ್ ಆಗುತ್ತೆ. ಇನ್ಕಮ್ ಈಸ್ ನಾಟ್ ಫಿಕ್ಸ್ಡ್. ಅಂದ್ರೆ ಆರ್ಗನೈಸೇಷನ್ಗೆ ಯಾರಿಗೆ ನಾವು ಇನ್ಕಮ್ ಜಾಸ್ತಿ ಇದೆ, ಯಾರಿಗೆ ನಾವು ಸ್ಯಾಲ್ರಿ ಜಾಸ್ತಿ ಸ್ಪೆಂಡ್ ಮಾಡ್ತಾ ಇದೀವಿ, ಯಾರಿಗೆ ಕಡಿಮೆ ಸ್ಪೆಂಡ್ ಮಾಡ್ತಾ ಇದೀವಿ ಅನ್ನೋ ಒಂದು ಐಡಿಯಾ ಇರೋದಿಲ್ಲ. ಹಾಗಾಗಿ ಇದು ಡಿಸ್ಅಡ್ವಾಂಟೇಜ್. ಸೊ ಇನ್ಸೆಂಟಿವ್ ವೇಜ್ ಸಿಸ್ಟಮ್ ಅಂತಂದ್ರೆ ಈ ಎರಡು ಸಿಸ್ಟಮ್ಗಳ ಒಂದು ಫಿಕ್ಸ್ ಆಗಿದ್ರೆ ಇದು ಒಂದು ಅಡಿಷನಲ್ ಸಿಸ್ಟಮ್. ಏನಪ್ಪಾ ಅಂದ್ರೆ ಅಡಿಷನಲ್ ರಿವಾರ್ಡ್ಸ್ ಫಾರ್ ಬೆಟರ್ ಪರ್ಫಾರ್ಮೆನ್ಸ್. ಯಾರು ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅವ್ರಿಗೆ ಅಡಿಷನಲ್ ರಿವಾರ್ಡ್ಸ್ ಗಳನ್ನ ಕೊಡುವಂತದ್ದು ಅಂತ ಹೇಳ್ತಾರೆ. ಹೌದಾ? ಸೊ ನೆಕ್ಸ್ಟ್ ಫೋರ್ತ್ ಕ್ವಶನ್, ಇಂಪಾರ್ಟೆನ್ಸ್ ಆಫ್ ಹ್ಯೂಮನ್ ರಿಸೋರ್ಸ್ ಪ್ಲಾನಿಂಗ್. ಸೊ ಈ HRP ಅನ್ನುವಂಥದ್ರ ಇಂಪಾರ್ಟೆನ್ಸ್ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಅನ್ಕೊಳ್ಳಿ. 15 ಮಾರ್ಕ್ಸ್. ಏನಕ್ಕಪ್ಪ ಅಂದ್ರೆ ಈ ಹ್ಯೂಮನ್ ರಿಸೋರ್ಸ್ ಪ್ಲಾನಿಂಗ್ ಇಸ್ ದ ಪ್ರೊಸೆಸ್ ಆಫ್ ಫೋರ್ಕಾಸ್ಟಿಂಗ್ ಅಂಡ್ ಪ್ಲಾನಿಂಗ್ ಮ್ಯಾನ್ ಪವರ್ ರಿಕ್ವೈರ್ಮೆಂಟ್. ಅಂದ್ರೆ ಪ್ರೆಸೆಂಟ್ಲಿ ನಮ್ಮ ಕಂಪ್ನಿಯಲ್ಲಿ ಎಷ್ಟು ಜನ ಎಂಪ್ಲಾಯೀಸ್ ಗಳಿದ್ದಾರೆ, ಅವರಿಗೆ ಮುಂದೆ ಆಗುವಂತಹ ರಿಕ್ವೈರ್ಮೆಂಟ್ಸ್ ಗಳೇನು, ನಮಗಿನ್ನು ಎಷ್ಟು ಜನಗಳ ರಿಕ್ವೈರ್ಮೆಂಟ್ಸ್ ಇದೆ, ಎಷ್ಟು ಎಂಪ್ಲಾಯೀಸ್ ಗಳು ಬೇಕಾಗಿದ್ದಾರೆ, ಎಷ್ಟು ವೇಕೆನ್ಸೀಸ್ ಗಳು ಖಾಲಿ ಇದಾವೆ, ಈ ರೀತಿಯಾದಂತ ಪ್ಲಾನಿಂಗ್ ಫ್ಯೂಚರ್ ಫೋರ್ಕಾಸ್ಟ್ ಮಾಡುವಂಥದ್ದು ಈಗಲೇ. ಹೌದಾ? ಇದರಿಂದ ಇಂಪಾರ್ಟೆನ್ಸ್, ಇದರಿಂದ ನಮಗೇನ್ ಸಿಗುತ್ತೆ? ಹೌದಾ? ಫ್ಯೂಚರ್ ಫೋರ್ಕಾಸ್ಟ್ ಮಾಡೋದ್ರಿಂದ ಎನ್ಶೂರ್ಸ್ ರೈಟ್ ಪರ್ಸನ್ ಫಾರ್ ದ ರೈಟ್ ಜಾಬ್. ಈಗಲೇ ನಾವು ಥಿಂಕ್ ಮಾಡೋದ್ರಿಂದ ಸೊ ನಮಗೇನಾಗುತ್ತೆ, ಟೈಮ್ ಸಿಗುತ್ತೆ. ಏನಕ್ಕಪ್ಪ ಅಂದ್ರೆ ಯಾವ ಜಾಬ್ಗೆ ಯಾವ ಎಂಪ್ಲಾಯ್ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡೋದಕ್ಕೆ ಅಂತ ಹೇಳ್ತಾರೆ. ಸೊ ಪ್ರೊವೈಡ್ಸ್ ಎಂಪ್ಲಾಯೀಸ್ ಅಟ್ ರೈಟ್ ಟೈಮ್. ಹೌದಾ? ಕರೆಕ್ಟ್ ಟೈಮ್ಗೆ ನಾವೇನ್ ಮಾಡ್ಬೋದು, ಎಂಪ್ಲಾಯೀಸ್ ಗಳನ್ನ ಸೆಲೆಕ್ಟ್ ಮಾಡಿ ತಗೋಬಹುದು. ಈಗ ಲೇಟ್ ಆಗೋದಿಲ್ಲ ಆ ಟೈಮಲ್ಲಿ ಅಂತ. ಅಂದ್ರೆ ಫ್ಯೂಚರ್ ಫೋರ್ಕಾಸ್ಟ್ ಮಾಡುವಾಗ. ಸೊ ಫೋರ್ಕಾಸ್ಟ್ ಫ್ಯೂಚರ್ ಮ್ಯಾನ್ ಪವರ್ ನೀಡ್ಸ್. ಅಂದ್ರೆ ಎಷ್ಟು ಫ್ಯೂಚರ್ ಫೋರ್ಕಾಸ್ಟ್ ಮಾಡ್ಬೋದು, ಸೊ ನಮ್ಮ ಎಷ್ಟು ಜನ ಬೇಕಾಗಿದ್ದಾರೆ ನಮಗೆ ಅಂತ ಹೇಳ್ಬಿಟ್ಟು. ಸೊ ರಿಡ್ಯೂಸಸ್ ರಿಕ್ರೂಟ್ಮೆಂಟ್ ಕಾಸ್ಟ್. ಅಂದ್ರೆ ಸಡನ್ ಆಗಿ ರಿಕ್ರೂಟ್ಮೆಂಟ್ ಮಾಡುವಾಗ ನಾವು ಅಡ್ವರ್ಟೈಸ್ಮೆಂಟ್ ಕಾಸ್ಟ್ ಆಗಿರ್ಬೋದು ಅದೆಲ್ಲ ಜಾಸ್ತಿ ಹೋಗುತ್ತಲ್ಲ. ಸೊ ಫ್ಯೂಚರ್ ಪ್ಲಾನ್ ಮಾಡೋದ್ರಿಂದ ರಿಕ್ರೂಟ್ಮೆಂಟ್ ಕಾಸ್ಟ್ ಅನ್ನುವಂಥದ್ದು ಏನಾಗುತ್ತೆ, ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇನ್ಕ್ರೀಸಸ್ ಪ್ರೊಡಕ್ಟಿವಿಟಿ ಅಂತ ಹೇಳ್ತಾರೆ. ಸೊ ಇನ್ಕ್ರೀಸಸ್ ಪ್ರೊಡಕ್ಟಿವಿಟಿ, ಅದರಿಂದ ಏನಾಗುತ್ತೆ, ಪ್ರೊಡಕ್ಟಿವಿಟಿ ಅನ್ನುವಂಥದ್ದು ಜಾಸ್ತಿ ಆಗುತ್ತೆ. ಯಾವ್ದರಿಂದ? ಸೊ ಹ್ಯೂಮನ್ ರಿಸೋರ್ಸ್ ಪ್ಲಾನಿಂಗ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಏನಾಗುತ್ತೆ, ಅವಾಯ್ಡ್ ಮ್ಯಾನ್ ಪವರ್ ಶಾರ್ಟೇಜ್. ಯಾವುದೇ ರೀತಿಯಾದಂಥ ಎಂಪ್ಲಾಯೀಸ್ಗಳು ಶಾರ್ಟೇಜ್ ಆಗಿ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಒಬ್ರು ಕಡಿಮೆ ಇದ್ರು ಅಂತಂದ್ರೆ ಆ ಒಬ್ಬರು ಕೆಲಸದಷ್ಟು ಏನಾಗುತ್ತೆ, ಆದ್ರಿಂದ ಆ ಗ್ರೂಪ್ ಇಂತ ಪರ್ಫಾರ್ಮೆನ್ಸ್ ಕಡಿಮೆ ಆಗುತ್ತೆ. ಹೆಲ್ಪ್ಸ್ ಅಚೀವ್ ಆರ್ಗನೈಸೇಷನಲ್ ಗೋಲ್ಸ್ ಅಂತ ಅಂದ್ರೆ, ಸೊ ಎಲ್ಲಾ ಈ ರೀತಿ ಪ್ಲಾನಿಂಗ್ ಮಾಡಿ ಸೊ ನಾವೆಲ್ಲ ಸೆಟ್ ಮಾಡಿದ್ವಿ ಅಂತ ಅಂದ್ರೆ ನಮ್ಗೇನಾಗುತ್ತೆ, ಆರ್ಗನೈಸೇಷನಲ್ ಗೋಲ್ಸ್ ಅನ್ನ ಅಚೀವ್ ಮಾಡೋದಕ್ಕೆ ಏನಾಗುತ್ತೆ, ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಕ್ವಶನ್, ಫಿಫ್ತ್ ಕ್ವಶನ್ ಏನಿದೆ ನೋಡೋಣ. ಅಡ್ವಾಂಟೇಜಸ್ ಅಂಡ್ ಡಿಸ್ಅಡ್ವಾಂಟೇಜಸ್ ಆಫ್ ಟ್ರೈನಿಂಗ್. ವೆರಿ ಇಂಪಾರ್ಟೆಂಟ್ ಕ್ವಶನ್ ಅಂತಾನೆ ಹೇಳ್ಬೋದು. ಏನಕ್ಕಪ್ಪ ಅಂತಂದ್ರೆ ಇದು ನಿಮಗೆ ಈಸಿಯಾಗಿ ಕೂಡ ಆನ್ಸರ್ನ ಬರೀಬಹುದು ನಿಮ್ಮ ಒಂದು ಓನ್ ಅಲ್ಲಿ. ಯಾವ ರೀತಿ ಹೇಳ್ಕೊಡ್ತೀನಿ ನೋಡಿ. ಅಡ್ವಾಂಟೇಜಸ್ ಆಫ್ ಟ್ರೈನಿಂಗ್ ಅಂತ ಅಂದ್ರೆ ಇನ್ಕ್ರೀಸಸ್ ಎಂಪ್ಲಾಯಿ ನಾಲೆಡ್ಜ್. ಅಂದ್ರೆ ಈಗ ನಾವು ಫಾರ್ ಎಕ್ಸಾಂಪಲ್ ನಮ್ಮನ್ನೇ ತಗೊಳ್ಳಿ, ನಾವೀಗ ಒಂದು ಕಾಲೇಜಿಗೆ ಹೋದ್ವಿ. ಫಾರ್ ಎಕ್ಸಾಂಪಲ್ ಬಿ ಕಾಮ್ ಅಡ್ಮಿಷನ್ ಮಾಡಿಸಿ ಕಾಲೇಜಿಗೆ ಹೋದ್ವಿ. ಸೊ ನಮಗೆ ಏನ್ ಬೇಕಾಗಿರುತ್ತೆ ಮೊದಲನೇದಾಗಿ ಅಂತಂದ್ರೆ, ಈ ಬಿ.ಕಾಮ್ ಫಸ್ಟ್ ಸೆಮ್ ಅಲ್ಲಿ ಏನಿದೆ, ಹೌದಾ, ನಮಗೆ ಮುಂಚೆ ಗೊತ್ತಾಗ್ಬೇಕಂದ್ರೆ ನಮಗೆ ಟ್ರೈನಿಂಗ್ ಬೇಕಾಗಿರುತ್ತೆ. ಯಾವ್ದ್ರ ಬಗ್ಗೆ ಟ್ರೈನಿಂಗ್? ನಮ್ಮ ಸಬ್ಜೆಕ್ಟ್ಸ್ ಗಳೇನು, ನಮ್ಮ ಸಿಲೆಬಸ್ ಏನು, ನಮ್ಗೆ ಯಾವ್ಯಾವ ತರದ ಏನೇನು ಇರ್ತವೆ, ಯಾವ ರೀತಿ ನಾವು ಸ್ಟಡಿ ಮಾಡ್ಬೇಕು, ಈ ರೀತಿಯಾದಂತ ಟ್ರೈನಿಂಗ್ ನಮಗೆ ಸಿಗುತ್ತೆ. ಅಂದ್ರೆ ಎಂಪ್ಲಾಯೀಸ್ ಗಳು ಕೂಡ ಹೊಸದಾಗಿ ಅಪಾಯಿಂಟ್ ಆಗಿ ಕಾಲೇಜ್ಗೆ ಹೋಗಿದ್ದಾರೆ, ಆಫೀಸಿಗೆ ಹೋಗಿದ್ದಾರೆ ಅಂತ ಅಂದಾಗ ಅವ್ರಿಗೆ ಏನ್ ಬೇಕಾಗಿರುತ್ತೆ ಅಂತಂದ್ರೆ, ಸೊ ಈ ಒಂದು ಕಂಪನಿಯಲ್ಲಿ ನಮಗೆ ಏನ್ ಕೆಲಸ ಕೊಡ್ತಾರೆ, ನಮ್ಮ ಒಂದು ನಾಲೆಡ್ಜ್ ಎಷ್ಟು ಯೂಸ್ ಆಗುತ್ತೆ, ನಮಗೆ ಇನ್ನೂ ಎಷ್ಟು ನಾಲೆಡ್ಜ್ ಅವಶ್ಯಕತೆ ಇದೆ, ನಮಗೆ ಇನ್ನೂ ಯಾವ್ಯಾವ ಸ್ಕಿಲ್ಸ್ ಗಳು ಬೇಕಾಗಿದೆ, ನಮಗೆ ಕಾನ್ಫಿಡೆನ್ಸ್ ಇದೆನಾ ನಮ್ಮ ಹತ್ರ, ನಾವಿನ್ನೂ ಎಷ್ಟು ಪ್ರೊಡಕ್ಟಿವಿಟಿ ಜಾಸ್ತಿ ಮಾಡ್ಕೋಬೇಕು,
ಅದನ್ನೆಲ್ಲ ತಿಳ್ಕೊಳ್ಳೋಕೆ ಏನಾಗುತ್ತೆ ಅಂತಂದ್ರೆ ಈ ಟ್ರೈನಿಂಗ್ ಅನ್ನುವಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ಈ ಟ್ರೈನಿಂಗ್ ಅನ್ನ ಅಡ್ವಾಂಟೇಜಸ್ ಮತ್ತೆ ಡಿಸ್ಅಡ್ವಾಂಟೇಜಸ್ ನಾವು ನೋಡೋದಾದ್ರೆ ನಾನು ಯಾವಾಗ್ಲೂ ಹೇಳುವಾಗೆ ಹೇಳ್ತೀನಿ, ಪ್ರತಿಯೊಂದು ಮ್ಯಾಟರ್‌ಗೂ ಕೂಡ ಅಡ್ವಾಂಟೇಜಸ್ ಇದ್ರೆ ಅದಕ್ಕೆ ಪ್ರತಿಫಲವಾಗಿ ಇನ್ನೊಂದು ಡಿಸ್ಅಡ್ವಾಂಟೇಜಸ್ ಇದ್ದೇ ಇರುತ್ತೆ. ಓಕೆನಾ? ನೋಡೋಣ ಟ್ರೈನಿಂಗಿನ ಅಡ್ವಾಂಟೇಜಸ್‌ಗಳೇನಂದ್ರೆ ಇನ್ಕ್ರೀಸಸ್ ಎಂಪ್ಲಾಯಿ ನಾಲೆಡ್ಜ್ ಅಂತ ಹೇಳ್ಬೋದು. ಇನ್ಕ್ರೀಸಸ್ ಎಂಪ್ಲಾಯಿ ನಾಲೆಡ್ಜ್ ಅಂತ ಅಂದ್ರೆ ಈ ಟ್ರೈನಿಂಗ್ ಅನ್ನ ಕೊಡೋದ್ರಿಂದ ಏನಾಗುತ್ತೆ ಎಂಪ್ಲಾಯೀಸ್‌ಗಳ ಒಂದು ನಾಲೆಡ್ಜ್ ಅನ್ನುವಂಥದ್ದು ತುಂಬಾ ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು. ಇಂಪ್ರೂವ್ ಸ್ಕಿಲ್ಸ್ ಅಂಡ್ ಎಬಿಲಿಟೀಸ್ ಹೌದಾ? ಸ್ಕಿಲ್ಸ್ ಅಂಡ್ ಎಬಿಲಿಟೀಸ್‌ಗಳು ಇಂಪ್ರೂವ್ ಆಗ್ತವೆ. ಇಂಪ್ರೂವ್ ಸ್ಕಿಲ್ಸ್ ಅಂಡ್ ಎಬಿಲಿಟೀಸ್ ಅಂತ ಹೇಳ್ಬೋದು. ಅವರಿಗಿರುವಂತಹ ಸ್ಕಿಲ್ಸ್‌ಗಳಾಗಿರ್ಬೋದು, ನಮ್ಮ ಕೆಲಸಕ್ಕೆ ಏನ್ ಬೇಕಾಗಿರುತ್ತೆ ಆ ಸ್ಕಿಲ್ಸ್‌ಗಳು ಮತ್ತೆ ಎಬಿಲಿಟೀಸ್‌ಗಳೆಲ್ಲ ಇಂಪ್ರೂವ್ ಆಗ್ತವೆ. ಬಿಲ್ಡ್ಸ್ ಕಾನ್ಫಿಡೆನ್ಸ್ ಅಂತ ಹೇಳ್ತಾರೆ. ಅವರಲ್ಲಿ ಈ ಟ್ರೈನಿಂಗ್ ಕೊಟ್ಟು ನಿಮ್ ಕೆಲಸ ಇದೆ ನೀವು ಇಷ್ಟನ್ನ ಮಾಡಿದ್ರೆ ಸಾಕು ಅಂತ ಹೇಳೋದ್ರಿಂದ ಅವರಲ್ಲಿರುವಂತಹ ಒಂದು ಕಾನ್ಫಿಡೆನ್ಸ್ ಅನ್ನುವಂಥದ್ದು ಏನಾಗುತ್ತೆ ಲೆವೆಲ್ ಇನ್ನೂ ಜಾಸ್ತಿ ಆಗುತ್ತೆ. ಇನ್ಕ್ರೀಸಸ್ ಪ್ರೊಡಕ್ಟಿವಿಟಿ, ರಿಡ್ಯೂಸಸ್ ಮಿಸ್ಟೇಕ್ಸ್ ಅಂಡ್ ಆಕ್ಟಿವಿಟಿ ಆಕ್ಸಿಡೆಂಟ್ಸ್, ಕ್ರಿಯೇಟ್ಸ್ ಪ್ರಮೋಷನ್ ಅಪರ್ಚುನಿಟೀಸ್ ಅಂತ ಹೇಳ್ಬೋದು. ಇವೆಲ್ಲವೂ ಪಾಯಿಂಟ್ಸ್ಗಳು ಕೂಡ ಇದಾವೆ. ನೆಕ್ಸ್ಟ್ ಬಂದ್ಬಿಟ್ಟು ಡಿಸ್ಅಡ್ವಾಂಟೇಜಸ್ ಅಂದ್ರೆ ಡಿಸ್ಅಡ್ವಾಂಟೇಜಸ್ ಏನಿರುತ್ತೆ ಟ್ರೈನಿಂಗಿಗೆ ಅಂದ್ರೆ ಕಾಸ್ಟ್ಲಿ ಪ್ರೋಸೆಸ್. ಏನಕ್ಕೆ ಕಾಸ್ಟ್ಲಿ ಅಂತಂದ್ರೆ ಈಗ ಅವರಿಗೆ ಒಂದು 3 ಮಂತ್ಸ್ ಹೊಸದಾಗಿ ಅಪಾಯಿಂಟ್ ಆಗಿರೋ ಎಂಪ್ಲಾಯೀಸ್‌ಗಳಿಗೆ ಒಂದು 3 ಮಂತ್ಸ್ ನಾವೇನ್ ಕೊಡ್ತೀವಿ ಟ್ರೈನಿಂಗ್ ಕೊಡ್ತೀವಿ ಅಂತ ಅಂದ್ರೆ ಆ 3 ಮಂತ್ಸ್ ಕೂಡ ಅವ್ರಿಗೆ ನಾವು ಸ್ಯಾಲರಿ ಕೊಡ್ಲೇಬೇಕಾಗುತ್ತೆ. ಅವ್ರಿಗೆ ಫುಲ್ ಸ್ಯಾಲರಿ ಕೊಡ್ತಿಲ್ಲ ಅಂದ್ರು ಲಂಪ್ ಸಮ್ ಅಮೌಂಟ್ ಆದ್ರೂ ಕೊಡ್ಲೇಬೇಕಾಗುತ್ತೆ, ಅಥವಾ ಟಿ-ಎ ಫೆಸಿಲಿಟೀಸ್‌ಗಳನ್ನಾದ್ರೂ ಅವ್ರಿಗೆ ಕೊಡ್ಬೇಕಾಗತ್ತೆ. ಅವ್ರಿಗೆ ಆದಂತ ಒಂದು ಸಪರೇಟ್ ರೂಮ್ ಅನ್ನ ಸೆಟ್ ಮಾಡುವಂತದ್ದು ಈ ರೀತಿ ಮಾಡ್ಬೇಕಲ್ವಾ, ಅದಕ್ಕೊಂದು ಕಾಸ್ಟ್ ಹೋಗುತ್ತೆ. ಪ್ಲಸ್ ಅದಕ್ಕೆ ಅವರಿಗೆ ಸಪರೇಟ್ ಪ್ರೊಫೆಷನ್ಸ್ ಅನ್ನ ಟೀಚಿಂಗ್ ಪ್ರೊಫೆಷನಲ್ಸ್ ಕರೆಸ್ಬೇಕಲ್ವಾ, ಅದಕ್ಕೂ ಕೂಡ ಕಾಸ್ಟ್ಲಿ ಆಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಟೈಮ್ ಕನ್ಸ್ಯೂಮಿಂಗ್ ಅಂತ ಹೇಳ್ತಾರೆ. ಅಂದ್ರೆ ಈ 3 ಮಂತ್ಸ್ ಅನ್ನುವಂಥದ್ದು ತುಂಬಾ ಟೈಮ್ ಕನ್ಸ್ಯೂಮ್ ಮಾಡುತ್ತೆ ಪ್ರತಿಯೊಬ್ಬರಿಗೂ ಕಲ್ತೋದಕ್ಕೋಸ್ಕರ. ಒಬ್ಬೊಬ್ರು ಕ್ವಿಕ್ ಲರ್ನರ್ಸ್ ಇರ್ಬೋದು, ಒಬ್ಬೊಬ್ರು ಸ್ಲೋ ಲರ್ನರ್ಸ್ ಆಗಿರ್ಬೋದು ಈ ರೀತಿ. ಟ್ರೈನ್ಡ್ ಎಂಪ್ಲಾಯೀಸ್ ಮೇ ಲೀವ್ ದ ಆರ್ಗನೈಸೇಷನ್. ಇದೊಂದು ಮೇನ್ ಡಿಸ್ಅಡ್ವಾಂಟೇಜಸ್. ಇವರೆಲ್ಲ ಎಷ್ಟು ಚೆನ್ನಾಗಿ ಕಲಿಸ್ಕೊಟ್ರು ಬಟ್ ಆದ್ರೂ ಸ್ಯಾಲರಿ ಕಡಿಮೆ ಇದೆ, ನಾನು ಬೇರೆ ಇದಕ್ಕೆ ಆರ್ಗನೈಸೇಷನ್ಗೆ ಹೋಗ್ಬೋದು. ಬಟ್ ಟ್ರೈನಿಂಗ್ ಆಗಿದೆಯಲ್ಲ ಆಲ್ರೆಡಿ, ಅದು ಎಲ್ಲ ತಿಳ್ಕೊಂಡಿರ್ತಾರೆ. ನೆಕ್ಸ್ಟ್ ಕಂಪ್ನಿಗೆ ಹೋದಾಗ ಏನಂತಾರೆ ಅವರು, ಸರ್ ನಮ್ಗೆ ಯಾವುದೇ ರೀತಿ ಟ್ರೈನಿಂಗ್ ಅವಶ್ಯಕತೆ ಇಲ್ಲ, ನಾವು ಆಲ್ರೆಡಿ ಎಲ್ಲ ಅಂದ್ರೆ ನಾವೀಗ ಆಲ್ರೆಡಿ ಎಲ್ಲ ಎಕ್ಸ್ಪೀರಿಯನ್ಸ್ ಇದೆ. ಅವ್ರು ಇನ್ನೊಂದು ಕಂಪ್ನಿ ಕಲ್ಸಿದ್ದಾರೆ ಅಂತ ಹೇಳೋದಿಲ್ಲ, ಆ ಟೈಮಲ್ಲಿ ಇನ್ನೊಂದು ಆರ್ಗನೈಸೇಷನ್ ಕಲ್ಸಿದೆ ಅಂತ ಹೇಳೋದಿಲ್ಲ. ಹೌದಾ, ನಾವು ಕಲ್ತಿದೀವಿ ಸರ್, ನಮ್ಮ ಹತ್ರ ಎಲ್ಲ ರೀತಿಯಾದಂತ ನಾಲೆಡ್ಜ್ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ನೆಕ್ಸ್ಟ್ ಅದೊಂದು ಡಿಸ್ಅಡ್ವಾಂಟೇಜ್. ರಿಡ್ಯೂಸಸ್ ವರ್ಕಿಂಗ್ ಟೈಮ್ ಡ್ಯೂರಿಂಗ್ ಟ್ರೈನಿಂಗ್ ಅಂತ ಅಂದ್ರೆ ಟ್ರೈನಿಂಗ್ ಮಾಡೋದ್ರಿಂದ ವರ್ಕಿಂಗ್ ಟೈಮ್ ಅವ್ರದ್ದು ಅನ್ನೋದು ಕಡಿಮೆ ಇರುತ್ತೆ ಅಂತ ಹೇಳ್ಬೋದು. ಹೌದಾ. ನೆಕ್ಸ್ಟ್ ಕ್ವಶನ್, ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸಿಂಗ್ ರಿಕ್ರೂಟ್ಮೆಂಟ್ ಅಂಡ್ ಸೆಲೆಕ್ಷನ್. ಇದು ಅಂದ್ರೆ ಒಂದು ಸೆಲೆಕ್ಷನ್ ಅಥವಾ ಒಂದು ರೆಕ್ರೂಟ್ಮೆಂಟ್ ಮಾಡ್ತಾ ಇದೀವಿ ಅಂತ ಅನ್ನೋ ಟೈಮಲ್ಲಿ ನಮ್ಮ ಒಂದು ಕಂಪನಿಯ ಮೇಲೆ ಯಾವ ಯಾವ ರೀತಿಯಾದಂತಹ ಫ್ಯಾಕ್ಟರ್ಸ್ಗಳು ಒಂದು ಪ್ರಭಾವ ಬೀರ್ತವೆ, ಒಂದು ಇನ್ಫ್ಲೂಯೆನ್ಸ್ ಮಾಡ್ತವೆ ಅಂತ ಇದ್ರೆ ಮೊದಲನೇದಾಗಿ ಇಂಟರ್ನಲ್ ಫ್ಯಾಕ್ಟರ್ಸ್ ಅಂತ ಹೇಳ್ಬೋದು. ಹೌದಾ. ಇಂಟರ್ನಲ್ ಫ್ಯಾಕ್ಟರ್ಸ್ ಅಂದ್ರೆ ಆರ್ಗನೈಸೇಷನಲ್ ಪಾಲಿಸೀಸ್, ಸೈಜ್ ಆಫ್ ಆರ್ಗನೈಸೇಷನ್, ಇಮೇಜ್ ಆಫ್ ಆರ್ಗನೈಸೇಷನ್, ಫೈನಾನ್ಷಿಯಲ್ ರಿಸೋರ್ಸಸ್ ಆಫ್ ಆರ್ಗನೈಸೇಷನ್. ಈ ರೀತಿಯಾದಂತ 4 ಇಂಟರ್ನಲ್ ಫ್ಯಾಕ್ಟರ್ಸ್ ಗಳು ಏನಾಗ್ತವೆ ಅಂತಂದ್ರೆ ನಮ್ಮ ಕಂಪನಿಯ ಮೇಲೆ, ಒಂದು ಕಂಪನಿಯ ರಿಕ್ರೂಟ್ಮೆಂಟ್ ಮತ್ತೆ ಇದ್ರ ಮೇಲೆ ಇನ್ಫ್ಲೂಯೆನ್ಸ್ ಮಾಡ್ತವೆ ಅಂತ ಹೇಳ್ಬೋದು. ಹೌದಾ. ಇನ್ಫ್ಲೂಯೆನ್ಸ್ ಮಾಡ್ತವೆ. ನೆಕ್ಸ್ಟ್ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಅಂದ್ರೆ ಏನು, ಲೇಬರ್ ಮಾರ್ಕೆಟ್ ಕಂಡೀಷನ್ ಯಾವ ರೀತಿ ಇದೆ, ಗೌರ್ಮೆಂಟ್ ನ ರೂಲ್ಸ್ ಮತ್ತೆ ರೆಗ್ಯುಲೇಷನ್ಸ್ ಗಳು ಯಾವ ರೀತಿ ಇದೆ, ಟೆಕ್ನಾಲಜಿಕಲ್ ಚೇಂಜಸ್ ಗಳು ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ಮಷಿನರೀಸ್ ಗಳೆಲ್ಲ ಜಾಸ್ತಿ ಬರ್ತಾ ಇದಾವೆ ಕಂಪ್ನಿಗೆ ಅಂತ ಅನ್ನೋ ಟೈಮಲ್ಲಿ ನಮಗೆ ಎಂಪ್ಲಾಯೀಸ್ ಗಳ ಒಂದು ರಿಕ್ರೂಟ್ಮೆಂಟ್ ಮತ್ತೆ ಸೆಲೆಕ್ಷನ್ ಮಾಡುವಂತಹ ಒಂದು ಅವಶ್ಯಕತೆ ಇರೋದಿಲ್ಲ. ಹಾಗಾಗಿ ನೆಕ್ಸ್ಟ್ ಕಾಂಪಿಟೇಷನ್ ಅಮಂಗ್ ಆರ್ಗನೈಸೇಷನ್. ಕಾಂಪಿಟೇಟರ್ಸ್ ಗಳ ಈಗ ಹೇಳ್ಬೋದು, ಕಾಂಪಿಟೇಟರ್ಸ್ ಗಳು ನೀನ್ ನನ್ನ ಕಂಪ್ನಿಗೆ ಬಾ, ನಾನು ಇನ್ನೂ ಸ್ಯಾಲರಿ ಜಾಸ್ತಿ ಕೊಡ್ತೀನಿ, ಈ ರೀತಿಯಾದಂತ ಒಂದಿಷ್ಟು ಆಸೆಗಳನ್ನ ತೋರಿಸಿ ಕಾಂಪಿಟೇಟರ್ಸ್ ಗಳು ಏನ್ ಬೇಕಾದ್ರೂ ಮಾಡ್ಬೋದು. ನಮ್ಮ ಒಂದು ಕಂಪನಿ ಎಕನಾಮಿಕ್ ಕಂಡೀಷನ್ ಯಾವ ರೀತಿ ಇದೆ, ಈ ಒಂದು ಕೂಡ ಏನ್ ಮಾಡ್ತೀವಿ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಗಳು ಕೂಡ ಇನ್ಫ್ಲೂಯೆನ್ಸ್ ಮಾಡ್ತವೆ. ಹೌದಾ. ಇದು 90% ಒಂದು 80% ಅನ್ಕೊಳ್ಳಿ ಇಂಪಾರ್ಟೆಂಟ್. ಅಷ್ಟಕ್ಕಷ್ಟೇ. ಏನಕ್ಕಪ್ಪ ಅಂತಂದ್ರೆ ಈ ಕ್ವಶನ್ ಕೇಳಿರೋದು ಓಲ್ಡ್ ಸಿಲೆಬಸ್ ಅಲ್ಲಿ ಅನ್ಕೊಂತೀನಿ. ಇದು 1 ಟೈಮ್ ಏನೋ 2 ಟೈಮ್ ಬಂದಿದೆ ಅನ್ಕೊಂತೀನಿ. ಆದ್ರೆ ಇದು ಓಲ್ಡ್ ಸಿಲೆಬಸ್ 60 ಮಾರ್ಕ್ಸ್ ಇದ್ದಾಗ. ನೆಕ್ಸ್ಟ್ ಟೈಪ್ಸ್ ಆಫ್ ಇಂಟರ್ವ್ಯೂಸ್ ಅಂತ ಹೇಳ್ತಾರೆ. ಇದಂತೂ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ಮೊದಲನೇದಾಗಿ ಇಂಟರ್ವ್ಯೂ ಅಂದ್ರೆ ಏನು ಅಂತ ಬರೀರಿ. ಇಸ್ ಅನ್ ಫೇಸ್ ಟು ಫೇಸ್ ಇಂಟರಾಕ್ಷನ್ used to assess candidates suitability for a job, candidates mannerism for the job, candidates skills for the job ಅಂತಾನು ಕೂಡ ಹೇಳ್ಬೋದು. ಇದರಲ್ಲಿ ಟೈಪ್ಸ್ ಬರ್ತವೆ. ಇದು 5 ಮಾರ್ಕ್ಸ್ ಅಲ್ಲಿ ನಾನು ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ. ಪ್ರಿಲಿಮಿನರಿ ಇಂಟರ್ವ್ಯೂ, ಫಾರ್ಮಲ್ ಇಂಟರ್ವ್ಯೂ, ಪ್ಯಾನಲ್ ಇಂಟರ್ವ್ಯೂ, ಸ್ಟ್ರೆಸ್ ಇಂಟರ್ವ್ಯೂ, ಟೆಲಿಫೋನ್ ಇಂಟರ್ವ್ಯೂ ಮತ್ತೆ ಆನ್ಲೈನ್ ಇಂಟರ್ವ್ಯೂ ಅಂತ ಹೇಳ್ಬಿಟ್ಟು 5 ಮಾರ್ಕ್ಸ್ ಅಲ್ಲಿ ನಾನು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ. ನೀವು ಆ ವಿಡಿಯೋ ನೋಡ್ಕೊಂಡ್ ಬಂದ್ರಿ ಅಂದ್ರೆ ನಾವು ಕರೆಕ್ಟಾಗಿ ಒಂದು ಸ್ಟ್ರಕ್ಚರ್ ಕೊಡ್ತೀವಿ. ಮೊದಲನೇದಾಗಿ 5 ಮಾರ್ಕ್ಸ್ ಕ್ವಶನ್ಸ್ ಮುಗಿಬೇಕು. ನೆಕ್ಸ್ಟ್ ಅದಾದ್ಮೇಲೆ 15 ಮಾರ್ಕ್ಸ್ ಕ್ವಶನ್ಸ್ ಕಂಪ್ಲೀಟ್ ಆಗ್ಬೇಕು ಅಂತ ಹೇಳ್ಬಿಟ್ಟು ನೀವು 5 ಮಾರ್ಕ್ಸ್ ನೋಡ್ಕೊಂಡ್ ಬಂದಿದ್ರಿ ಅಂದ್ರೆ ಇಲ್ಲಿ ಯೂಸ್ ಆಗುತ್ತೆ. ಹೌದಾ. ನೆಕ್ಸ್ಟ್ ಅಡ್ವಾಂಟೇಜಸ್ ಬಂದ್ಬಿಟ್ಟು ಅಸೆಸ್ ಪರ್ಸನಾಲಿಟಿ, ಟೆಸ್ಟ್ ಕಮ್ಯುನಿಕೇಶನ್ ಸ್ಕಿಲ್ಸ್, ಟೆಸ್ಟ್ ಟೆಕ್ನಾಲಜಿಕಲ್ ಸ್ಕಿಲ್ಸ್, ಟೆಸ್ಟ್ ವಾಟ್ ಏನೋ ಅದರ್ ಸ್ಕಿಲ್ಸ್ ಆಗಿರ್ಬೋದು, ಹೆಲ್ತ್ ಸೆಲೆಕ್ಟ್ ಸೂಟಬಲ್ ಕ್ಯಾಂಡಿಡೇಟ್ಸ್. ಹೌದಾ. ಆ ಜಾಬ್ಗೆ ಬೇಕಾಗಿರುವಂತ ಕ್ಯಾಂಡಿಡೇಟ್ಸ್ ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಇಂಟರ್ವ್ಯೂ ಅನ್ನುವಂಥದ್ದು ಏನ್ ಮಾಡುತ್ತೆ ನಮಗೆ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ಓಕೆನಾ. ನೆಕ್ಸ್ಟ್ ಅಡ್ವಾಂಟೇಜಸ್ ಅಂಡ್ ಡಿಸ್ಅಡ್ವಾಂಟೇಜಸ್ ಆಫ್ ಪರ್ಫಾರ್ಮೆನ್ಸ್ ಅಪ್ರೈಸರ್. ನಾನು ಆಲ್ರೆಡಿ ಮೇಲ್ಗಡೆ ಹೇಳಿದ್ದೀನಿ.
ಮೆಥಡ್ಸ್ ಆಫ್ ಪರ್ಫಾರ್ಮೆನ್ಸ್ ಅಪ್ರೈಸಲ್ ಹೇಳುವಾಗ ಅಡ್ವಾಂಟೇಜಸ್ ಕೂಡ ಹೇಳಿದೆ. ಹೌದಾ? ಮೆಜರ್ ಎಂಪ್ಲಾಯಿ ಪರ್ಫಾರ್ಮೆನ್ಸ್, ಹೆಲ್ಪ್ಸ್ ಪ್ರಮೋಷನ್ ಡಿಸಿಷನ್ಸ್, ಐಡೆಂಟಿಫೈಸ್ ಟ್ರೈನಿಂಗ್ ನೀಡ್. ಹೌದಾ? ಮೋಟಿವೇಟ್ಸ್ ಎಂಪ್ಲಾಯೀಸ್, ಇದು ಎಕ್ಸ್ಟ್ರಾ ಪಾಯಿಂಟ್. ಮೋಟಿವೇಟ್ಸ್ ಎಂಪ್ಲಾಯೀಸ್, ಹೆಲ್ಪ್ಸ್ ಸ್ಯಾಲರಿ ಅಂಡ್ ರಿವಾರ್ಡ್ ಡಿಸಿಷನ್ಸ್. ಹೌದಾ? ಈ ರೀತಿಯಾದಂತ ಎಲ್ಲ ಬರ್ತವೆ. ಸೊ ಡಿಸ್ಅಡ್ವಾಂಟೇಜಸ್ ಏನಂದ್ರೆ ಪಾಸಿಬಿಲಿಟಿ ಆಫ್ ಬಯಾಸ್. ಹೌದಾ? ಒಬ್ರಿಗೊಂದು ಆಗುವಂತ ಚಾನ್ಸಸ್ ಇದೆ. ಟೈಮ್ ಕನ್ಸ್ಯೂಮಿಂಗ್ ಪ್ರೊಸೆಸ್. ತುಂಬಾ ಜನರು ಏನ್ ಮಾಡ್ತಾರೆ, ಡಿಸಿಷನ್ ತಗೊಳ್ಳೋದಕ್ಕೆ ಟೈಮ್ ಜಾಸ್ತಿ ಬರ್ತಾರೆ. ಎಂಪ್ಲಾಯಿ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಅಂತಂದ್ರೆ ಪ್ರತಿ ಸಾರಿ ಕೂಡ ಒಬ್ರಿಗೆ ಹೋಗುದು. ಸೊ ಒಬ್ರಿಗೆ 2 ಟೈಮ್ಸ್ 4 ಟೈಮ್ಸ್ ಸಿಗೋದಕ್ಕಿಂತ ಜಾಸ್ತಿ ಅವರಿಗೆ ಕೊಡ್ತಾರೆ, ನಮ್ಗೆ ಕೊಡಲ್ಲ. ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಆಗುವಂಥದ್ದು. ಅಥವಾ ನಾನು ಮಾಡಿದ ಕೆಲಸ ಇನ್ನೂ ಇವ್ರ ಕಣ್ಣು ಐಡೆಂಟಿಫಿಕೇಶನ್ ಆಗಿಲ್ವಾ ಅಂತ ಹೇಳ್ಬಿಟ್ಟು ಮೋಟಿವೇಟ್ ಆಗುವಂಥದ್ದು. ರೈಟ್. ಚಾನ್ಸಸ್ ಆಫ್ ಇನ್ಕರೆಕ್ಟ್ ಇವ್ಯಾಲ್ಯೂಯೇಷನ್. ಯಾರಾದ್ರೂ ಬಯಾಸ್ಡ್ ಡೆಸಿಷನ್ ತಗೊಂಡು ಇನ್ಕರೆಕ್ಟ್ ಆಗಿ ಡಿಸಿಷನ್ಸ್ ಗಳನ್ನ ಕೊಡುವಂತದ್ದಾಗಿರ್ಬೋದು, ಆಗ್ಬೋದು, ಹೇಳಕ್ಕಾಗೋದಿಲ್ಲ. ಹೌದಾ? ಸೊ ನೆಕ್ಸ್ಟ್ 9th ಕ್ವಶನ್ ಅಂಡ್ 10th ಕ್ವಶನ್ ಈಸಿ ಆಗಿದಾವೆ. ಸೊ 9th ಕ್ವಶನ್ ಇವು ಬರ್ಬೋದಂತ ಚಾನ್ಸಸ್ ಇದೆ ಅಂತ ಹೇಳ್ಬಿಟ್ಟು ಕೊಟ್ಟಿರೋಂಥದ್ದು. ಆಪರೇಟಿವ್ ಫಂಕ್ಷನ್ಸ್ ಆಮೇಲೆ ಹೇಳಿದ್ನಲ್ವಾ, ಯಾವ್ದು ರಿಕ್ರೂಟ್ಮೆಂಟ್ ಮತ್ತೆ ಸೆಲೆಕ್ಷನ್ ಮಾಡೋದು ಅಂದ್ರೆ ಆಪರೇಟಿವ್ ಫಂಕ್ಷನ್ಸ್ ಇಸ್ ನಥಿಂಗ್ ಬಟ್ ಆನ್ ಫಂಕ್ಷನ್ಸ್ ಡನ್ ಬೈ ದ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜರ್. ಹೌದಾ? ಮ್ಯಾನೇಜರ್ನ ಕೆಲಸಗಳನ್ನ ಏನಂತ ಕರಿತೀವಿ ನಾವು? ಆಪರೇಟಿವ್ ಫಂಕ್ಷನ್ಸ್. ಏನೇನ್ ಮಾಡ್ತಾನೆ ಮ್ಯಾನೇಜರ್? ರಿಕ್ರೂಟ್ಮೆಂಟ್ ಮಾಡ್ತಾನೆ ಮತ್ತು ಸೆಲೆಕ್ಷನ್ ಮಾಡ್ತಾನೆ. ಅವ್ರಿಗೆ ಟ್ರೈನಿಂಗ್ ಮತ್ತೆ ಡೆವಲಪ್ಮೆಂಟ್ ಕೊಡ್ತಾನೆ. ಕಾಂಪನ್ಸೇಷನ್ ಕೂಡ ಅವನೇ ಕೊಡ್ತಾನೆ. ಪರ್ಫಾರ್ಮೆನ್ಸ್ ಅಪ್ರೈಸಲ್ ಕೂಡ ಅವರೇ ಡಿಸೈಡ್ ಮಾಡ್ತಾರೆ. ಎಂಪ್ಲಾಯೀಸ್ ಗಳ ವೆಲ್ಫೇರ್ ಬಗ್ಗೆ ಕೂಡ ಅವರೇ ಥಿಂಕ್ ಮಾಡ್ತಾರೆ. ಇಂಡಸ್ಟ್ರಿಯಲ್ ರಿಲೇಶನ್ಶಿಪ್ ಕೂಡ ಅವ್ರು ಮೇಂಟೈನ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾರೆ. ಈ ರೀತಿಯಾದಂತ ಈಸಿಯಾಗಿ ನಾನಿಲ್ಲಿ ಏನು ಹೇಳ್ಕೊಡ್ತಾ ಇದ್ದೀನಿ, ನಿಮಗೆ ಈ ವಿಡಿಯೋದ ಒಂದು ಮೇನ್ ಥೀಮ್ ಏನಪ್ಪಾ ಅಂತಂದ್ರೆ, ಸೊ ನಿಮಗೆ ಇಲ್ಲಿ 15 ಮಾರ್ಕ್ಸ್ ಕ್ವಶನ್ಸ್ ಯಾವ್ಯಾವ ಅಂತ ಗೊತ್ತಾಗ್ಬೇಕು ಒಂದು, ಪ್ಲಸ್ ಅದಕ್ಕೆ ಒಂದು ಆನ್ಸರ್ ಯಾವ ರೀತಿ ಬರಿಬೇಕು ಅಂತ ಗೊತ್ತಾಗ್ಬೇಕು ಒಂದು. ನಾನು ಆನ್ಸರ್ ಯಾವ ರೀತಿ ಬರಿಬೇಕು ಅಂತ ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ. 15 ಮಾರ್ಕ್ಸ್ ಕ್ವಶನ್ಸ್ ಯಾವ ಅಂತ ನಿಮಗೆ ಗೊತ್ತಾಗಿದ್ರೆ ಸಾಕು. ಅದನ್ನು ಈಗ ಲಾಸ್ಟ್ ಕ್ವಶನ್ ನೋಡ್ರ. ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ಸ್ ಅಂತ ಹೇಳ್ಬಿಟ್ಟು ಕಾಸಸ್ ಅಂಡ್ ಸೆಟ್ಲ್ಮೆಂಟ್. ಹೌದಾ? ಸೊ ಇಂಟ್ರೊಡಕ್ಷನ್ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ರಿಫರ್ಸ್ ಟು ಡಿಸ್ಅಗ್ರಿಮೆಂಟ್ ಎಲ್ಲ ಓದಿದ್ದೀನಿ, ಆಗ್ಲೇ ಹೇಳಿದ್ದೀನಿ. ಓಕೆನಾ? ಸೊ ಕಾಸಸ್ ಯಾವ ಕಾರಣಕ್ಕೋಸ್ಕರ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ಸ್ ಆಗುತ್ತೆ ನಿಮ್ಗೆ ಗೊತ್ತಿಲ್ಲ. ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ಸ್ ಅಂದ್ರೆ ಏನು? ಹೌದಾ? ಒಬ್ಬ ಎಂಪ್ಲಾಯರ್ಸ್ ಮತ್ತೆ ಎಂಪ್ಲಾಯೀಸ್ ಗಳ ಮಧ್ಯೆ ನಡೆಯುವಂತಹ ಒಂದು ಭಿನ್ನಾಭಿಪ್ರಾಯ ಅಂತ ಹೇಳ್ಬಿಟ್ಟು ಕರೀತಾರೆ. ಡಿಸ್ಅಗ್ರಿಮೆಂಟ್ ಅಂದ್ರೆ ಅವರೊಬ್ಬರ ಮಧ್ಯೆ ಒಂದು ನಡೆಯುವಂತ ಒಂದು ಜಗಳ ಅನ್ಕೊಳ್ಳಿ. ಹೌದಾ? ಏನೇನಕ್ಕಾಗುತ್ತೆ? ಸೊ ಲೋ ವೇಜಸ್. ಹೌದಾ? ಎಂಪ್ಲಾಯಿಗೆ ಕಡಿಮೆ ಸಂಬಳ ಕೊಡ್ತಾ ಇದ್ದಾನೆ. ಸೊ ಲೋ ಸ್ಯಾಲರಿ ಕೊಡ್ತಾ ಇದ್ದಾನೆ ಅನ್ನೋ ಕಾರಣಕ್ಕೋಸ್ಕರ. ಪುವರ್ ವರ್ಕಿಂಗ್ ಕಂಡೀಷನ್. ಸೊ ವರ್ಕಿಂಗ್ ಎನ್ವಿರಾನ್ಮೆಂಟ್ ಚೆನ್ನಾಗಿಲ್ಲ ಸುತ್ತಮುತ್ತ, ಆ ರೀತಿಯಾಗಿ. ಸೊ ಡಿಸಿಪ್ಲಿನರಿ ಆಕ್ಷನ್ಸ್ ಅಂದ್ರೆ ಇದು ಎಂಪ್ಲಾಯಿಗಳು ಅಂತದ್ದು. ಸೊ ಎಂಪ್ಲಾಯೀಸ್ಗಳು ನಮ್ಮ ಒಂದು ಕಂಪ್ನಿಯ ರೂಲ್ಸ್ ಗಳ ಡಿಸಿಪ್ಲಿನ್ ನ ಫಾಲೋ ಮಾಡ್ತಾ ಇಲ್ಲ ಅಂತ ಹೇಳಿ. ನೆಕ್ಸ್ಟ್ ಪ್ರಮೋಷನ್ ರಿಲೇಟೆಡ್ ಇಶ್ಯೂಸ್. ಹೌದಾ? ಎಂಪ್ಲಾಯೀಸ್ಗಳು ಸರ್ ನಾನು 5 ಇಯರ್ಸ್ ಟು 10 ಇಯರ್ಸ್ ಕೆಲಸ ಮಾಡ್ತಾ ಇದ್ದೀನಿ ಇಲ್ಲಿ ಈ ಒಂದು ಆರ್ಗನೈಸೇಷನ್ ಅಲ್ಲಿ, ನನಗೆ ಯಾವುದೇ ರೀತಿಯಾದಂತಹ ಪ್ರಮೋಷನ್ ಆಗಿಲ್ಲ. ಅದೇ ಈ ರೀತಿ. ಲ್ಯಾಕ್ ಆಫ್ ಜಾಬ್ ಸೆಕ್ಯೂರಿಟಿ. ಸರ್ ಇವ್ರು ನಮ್ಗೆ ಯಾವುದೇ ರೀತಿಯಾದಂಥ ಒಂದು ಜಾಬ್ ಸೆಕ್ಯೂರಿಟಿಯನ್ನ ಪ್ರೊವೈಡ್ ಮಾಡಿಲ್ಲ. ಈ ರೀತಿ ಕಂಪ್ಲೇಂಟ್ ಮಾಡುವಂಥದ್ದು. ಪುವರ್ ಕಮ್ಯುನಿಕೇಶನ್. ಅವರಿಬ್ಬರ ಮಧ್ಯೆ ಯಾವುದೇ ರೀತಿಯಾದಂಥ ಒಂದು ಕಮ್ಯುನಿಕೇಶನ್ ಕಡಿಮೆ ಇರೋ ಕಾರಣಕ್ಕಾಗಿರ್ಬೋದು. ಹೌದಾ? ನೆಕ್ಸ್ಟ್ ಮೆಥಡ್ಸ್ ಆಫ್ ಸೆಟಲ್ಮೆಂಟ್ ಅಂತ ಹೇಳಿ ಕರಿತಾವ. ಯಾವ ರೀತಿ ಈ ಒಂದು ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ಸ್ ಬಂತು ಅನ್ನೋ ಟೈಮಲ್ಲಿ ಯಾವ ರೀತಿಯಾದಂಥ ನಾವು ಮೆಥಡ್ಸ್ಗಳನ್ನ ಯೂಸ್ ಮಾಡಿ ಇದನ್ನ ತಡಿತೀವಿ, ಅಂದ್ರೆ ಇದನ್ನ ಸಾಲ್ವ್ ಮಾಡ್ತೀವಿ. ಹೌದಾ? ಇದು ಬೇಕಾಗಿರುವಂತ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂದ್ರೆ, ಸೊ ಈಗ ಸೆಟ್ಲ್ಮೆಂಟ್, ಈಗ ಫಾರ್ ಎಕ್ಸಾಂಪಲ್ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್, ನಾವು ಒಬ್ಬರ ಜೊತೆ ಜಗಳ ಆಡ್ತಾ ಇದೀವಿ ಅಂದ್ರೆ ಆ ಜಗಳಕ್ಕೆ ಯಾವ ರೀತಿಯಾದಂತ ಒಂದು ಫುಲ್ ಸ್ಟಾಪ್ ಇಡಬೇಕಪ್ಪ ಅಂತ ಮೆಥಡ್ಸ್. ಕನ್ಸಿಲೇಷನ್, ಸೆಟ್ಲ್ಮೆಂಟ್ ಥ್ರೂ ಡಿಸ್ಕಷನ್. ಕನ್ಸಿಲೇಷನ್ ಅಂದ್ರೆ ಸಂಧಾನ ಅಂತ ಹೇಳ್ತಾರೆ. ಅಂದ್ರೆ ಸೊ ಅವ್ರಿಬ್ರು ಮಧ್ಯೆನೇ ಒಂದು ಮಾತುಕತೆ ಆಗುವಂತದ್ದು. ಏನಪ್ಪಾ? ಸೊ ಇನ್ಮೇಲೆ ನಾನು ಹೇಳಿದ್ ನೀವು ಮಾಡ್ತೀವಿ, ನೀವು ಹೇಳಿದ್ ನಾವು ಮಾಡ್ರಿ ಸರ್, ಅಲ್ಲಿಗೆ ಇಬ್ರದ್ದು ಫುಲ್ಫಿಲ್ ಆಗುತ್ತೆ. ಸೊ ವಿ ಕ್ಯಾನ್ ಕಂಟಿನ್ಯೂ ಅವರ್ ವರ್ಕ್. ಈ ರೀತಿ. ಸೊ ಮೀಡಿಯೇಷನ್ ಅಂದ್ರೆ ಥರ್ಡ್ ಪಾರ್ಟಿ ಅಸಿಸ್ಟೆನ್ಸ್ ಅಂತ ಅಂದ್ರೆ, ಫಾರ್ ಎಕ್ಸಾಂಪಲ್ ಈಗ ಏನದು ಎಂಪ್ಲಾಯೀಸ್ಗಳು ಮತ್ತೆ ಮ್ಯಾನೇಜರ್ಗಳ ಮಧ್ಯೆ ಒಂದು ಏನೋ ನಡೀತಾ ಇದೆ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ಸ್ ಅನ್ನೋ ಟೈಮಲ್ಲಿ ಓನರ್ ಆಗಿರ್ಬೋದು, ಬೋರ್ಡ್ ಮೆಂಬರ್ಸ್ ಯಾರಾದ್ರೂ ಆಗಿರ್ಬೋದು, ಬಂದು ಮೀಡಿಯೇಟರ್ ಪಾತ್ರ ವಹಿಸಿ, ಸೊ ಆಯ್ತಪ್ಪ ನಿಮಗೆ ಈ ರೀತಿ ನಾವು ನಡೆಸ್ಕೊಡ್ತೀವಿ, ನೀವು ನಮಗೆ ಈ ರೀತಿ ಮಾಡಿ, ಈ ರೀತಿ ಅಂತ ಹೇಳ್ಕೊಂಡು ಮಾತಾಡ್ಕೊಂಡು ಬಿಡುವಂತದ್ದು ಒಂದು ಮೀಡಿಯೇಷನ್. ಸೊ ಆರ್ಬಿಟ್ರೇಷನ್ ಅಂತಂದ್ರೆ ಡಿಸಿಷನ್ ಬೈ ನ್ಯೂಟ್ರಲ್ ಪರ್ಸನ್ ಅಂತ ಹೇಳ್ತಾರೆ. ಹೌದಾ? ಆರ್ಬಿಟ್ರೇಷನ್ ಅಂತ ಅಂದ್ರೆ ಸೊ ಯಾರಾದ್ರೂ ಒಬ್ರು ಸೈಲೆಂಟ್ ಆಗುವಂತದ್ದು. ಹೌದಾ? ಸರಿ ಓಕೆ ನಾವೇ ಒಪ್ಕೊಂತೀವಿ ಸುಮ್ಮನಾಗುವಂಥದ್ದು. ಈ ರೀತಿಯಾದಂತ ಒಂದು ಸೆಟಲ್ಮೆಂಟ್ ಆಗುತ್ತೆ. ನೆಕ್ಸ್ಟ್ ಅಡ್ಜೆಕ್ಷನ್. ಹೌದಾ? ಅಡ್ಜುಕೇಷನ್ ಅಂತ ಅಂದ್ರೆ ಸೆಟಲ್ಮೆಂಟ್ ಥ್ರೂ ಲೇಬರ್ ಕೋರ್ಟ್. ಹೌದಾ? ಕೋರ್ಟ್ಗೆ ಹೋಗುವಂಥದ್ದು. ಕೋರ್ಟ್ಗೆ ಹೋಗಿ ಏನ್ ಮಾಡುವಂಥದ್ದು, ಕೇಸ್ ಹಾಕಿ, ಸೊ ಈ ರೀತಿಯಾದಂತ ನಮಗೆ ಸಮಸ್ಯೆಗಳಾಗ್ತಾ ಇದೆ, ಇವ್ರಿಗೆ ಹೇಳಿದ್ರೆ ಕೇಳ್ತಿಲ್ಲ, ನೀವೇನಾದ್ರು ಮಾಡಿ, ಸೊ ಈ ರೀತಿ ಪರಿಹಾರ ತಗೊಂಡ್ ಬರುವಂಥದ್ದು. ನೆಕ್ಸ್ಟ್ ಅದಕ್ಕೆ ಕನ್ಕ್ಲೂಷನ್, ಇಂಡಸ್ಟ್ರಿಯಲ್ ಪೀಸ್ ಅಂಡ್ ಹೆಲ್ದಿ ಎಂಪ್ಲಾಯಿ ರಿಲೇಷನ್ಸ್ ಆರ್ ಎಸೆನ್ಷಿಯಲ್ ಫಾರ್ ಆರ್ಗನೈಸೇಷನಲ್ ಗ್ರೋತ್ ಅಂಡ್ ಪ್ರೊಡಕ್ಟಿವಿಟಿ ಅಂತ ಹೇಳ್ಬೋದು. ಓಕೆ. ಸೊ ಈ ಒಂದು ವಿಡಿಯೋದಲ್ಲಿ ನಿಮಗೆ ಏನೇನಪ್ಪ ಗೊತ್ತಾಯ್ತು? ಸೊ 10-15 ಮಾರ್ಕ್ಸ್ ನ ಇಂಪಾರ್ಟೆಂಟ್ ಕ್ವಶನ್ಸ್ ಗಳು ಅನ್ನೋದು ಗೊತ್ತಾಯ್ತು. ಇದರಲ್ಲಿ 10 ಅಲ್ಲಿ ನೀವು 2 ಕ್ವಶನ್ಸ್ ಕಡಿಮೆ ಓದಿ, ನಾನು ಬೇಡ ಅನ್ನಲ್ಲ. ಬಟ್ ಈ ಒಂದು ಫಾರ್ಮೆಟ್ ಏನ್ ಹೇಳಿದನಲ್ವ, ನಾನು ಅದಕ್ಕೆ ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ ಹೇಳಿ ಮುಗಿಸ್ಬಿಟ್ಟೆ ಇದನ್ನ. ಮತ್ತೆ ಆಮೇಲೆ ಹೇಳ್ತೀವಿ ಅಂತಂದ್ರೆ ಸರ್ ಕ್ವಶನ್ಸ್ ಎಂಡ್ ಆದ್ವು, ಇನ್ಮೇಲೆ ಏನಾದ್ರು ಮಾತಾಡ್ತಾ ಇರ್ತಾರೆ, ವಿಡಿಯೋ ಸ್ಕಿಪ್ ಮಾಡೋರು ತುಂಬಾ ಜನ ಇರ್ತಾರೆ, ನಮ್ಗೆ ಗೊತ್ತಿದೆ. ಹಾಗಾಗಿ ಸೊ ಈ ಒಂದು ಫಾರ್ಮೆಟ್ ಅನ್ನುವಂಥದ್ದು ಏನಿದೆ ಅಲ್ಲ, ತುಂಬಾ ಇಂಪಾರ್ಟೆಂಟ್ ಆದಂತ ಫಾರ್ಮೆಟ್.
ಸೊ ಈ ಒಂದು ಫಾರ್ಮೆಟ್ ಈ ಒಂದು ಇದನ್ನ ಮೇಂಟೈನ್ ಮಾಡಿಲ್ಲ ಅಂತ ಎಷ್ಟೋ ಜನ ಮಾರ್ಕ್ಸ್ ಕಳ್ಕೊಂಡಿರ್ತಾರೆ. ಅಂದ್ರೆ ಈ ಇಂಟ್ರೊಡಕ್ಷನ್, ಕನ್ಕ್ಲೂಷನ್ ಈ ರೀತಿಯಾದಂತ ಈ ಒಂದು ಫಾರ್ಮ್ ಮೇಂಟೈನ್ ಮಾಡಿಲ್ಲ ಅಂತ ಹೇಳ್ಬಿಟ್ಟು 3 to 4 ಮಾರ್ಕ್ಸ್ ಕಟ್ ಮಾಡುವಂತ ಚಾನ್ಸಸ್ ಇದಾವೆ. ಏನಕ್ಕಪ್ಪ, ನೀವು ಪ್ಯಾರಾಗ್ರಾಫ್ ಆನ್ಸರ್ ಬರ್ದಿರ್ತೀರಾ, ಬಟ್ 15 ಮಾರ್ಕ್ಸ್ ಬರಿಬೇಕಾಗಿರೋಂಥ ಒಂದು ಮೆಥಡ್ ಇದು. ಇಂಟ್ರೊಡಕ್ಷನ್, ಮೀನಿಂಗ್, ಹೌದಾ, ನೆಕ್ಸ್ಟ್ ಪಾಯಿಂಟ್ಸ್ ಲಿಸ್ಟ್, ಅದಾದ್ಮೇಲೆ ಪಾಯಿಂಟ್ಸ್ ಎಕ್ಸ್ಪ್ಲನೇಷನ್, ಅದಾದ್ಮೇಲೆ ಕನ್ಕ್ಲೂಷನ್, ಈ ರೀತಿಯಾದಂತಾನೆ ಬರ್ಬೇಕಿದು. ಹೌದಾ, ಓಕೆನಾ. ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್. ಸೊ ಇನ್ಮೇಲೆ ವಿಡಿಯೋಸ್ಗಳು ಬರ್ತಾ ಇರುತ್ತೆ. ನಿಮ್ಮ ಎಕ್ಸಾಮ್ಸ್ಗಳು ಯಾವ ರೀತಿ ಇರುತ್ತೆ ಆ ರೀತಿ ವಿಡಿಯೋಸ್ಗಳು ಆಗ್ತಾ ಇರ್ತವೆ. ಓಕೆನಾ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ. ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಸೊ ಈ ಒಂದು ನೋಟ್ಸ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಅಥವಾ ವೆಬ್ಸೈಟ್ ಅಲ್ಲಿ ಅವೈಲೇಬಲ್ ಇರುತ್ತೆ. ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನಾನು ಕೊಟ್ಟಿಲ್ಲ ಅಂತಂದ್ರೆ, ವಿಡಿಯೋ ಅಪ್ಲೋಡ್ ಮಾಡೋ ಟೈಮಲ್ಲಿ ನಿಮಗೆ ವಿಡಿಯೋಗಳು ಬೇಕು, ಹೌದಾ, ಫಸ್ಟ್ ನಾನು ಅದನ್ನು ಕೊಡ್ತೀನಿ. ಫೈಲ್ಗಳೆಲ್ಲ ನೀವು ಎಲ್ಲಿ ತಗೋಬೇಕು ಅಂತಂದ್ರೆ, ಫಾರ್ ಎಕ್ಸಾಂಪಲ್ ವೆಬ್ಸೈಟ್ ಅಲ್ಲಿ ಹೋಗಿ ತಗೋಬೇಕು. ಹೌದಾ, ನಾನು ಇನ್ನೂ 1-2-3 ವಿಡಿಯೋಗಳು ಆದ್ಮೇಲೆ ಏನ್ ಮಾಡ್ತೀನಿ ಅಂದ್ರೆ, ಒಂದು ಸ್ಟೂಡೆಂಟ್ಸ್ಗೋಸ್ಕರ ಒಂದು ವಿಡಿಯೋ ಮಾಡ್ತೀನಿ. ಏನ್ ವಿಡಿಯೋ ಹೇಳತ್ತಪ್ಪ ಅದು ಅಂತ ಅಂದ್ರೆ, ಸೊ ಒಂದು ಚಾಟ್ ಜಿಪಿಟಿ, ನೀವು ಕೇಳಿರ್ತೀರ ಎ ಐಗಳು, ಹೌದಾ, ಚಾಟ್ ಜಿಪಿಟಿ, ಕ್ಲಾಡ್ ಪ್ಲಸ್ ನಾನೊಂದು ಎ ಐ ಸಜೆಸ್ಟ್ ಮಾಡ್ತೀನಿ. ಆ ಎ ಐಗಳಿಗೂ ಮತ್ತೆ ಈ ಎ ಐಗಳಿಗೂ ನಿಮಗಿರುವಂತ ಒಂದು ರಿಲೇಶನ್ಶಿಪ್ ಯಾವ ರೀತಿ ಇರುತ್ತೆ, ಸೊ ಯಾವ ರೀತಿ ಡಿಫ್ರೆನ್ಸ್ ಇದೆ, ನೀವು ಯಾವ ರೀತಿ ಯೂಸ್ ಮಾಡ್ಕೋಬೇಕು, ಒಂದು ಎ ಐಗೆ ನೀವು ಯಾವ ರೀತಿ ಕ್ವಶನ್ ಕೇಳಿದ್ರೆ ನಿಮ್ಮ ಆನ್ಸರ್ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು, ಸೊ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದ್ರ ಮೇಲೆ ಒಂದು ವಿಡಿಯೋ ಅಪ್ಕಮಿಂಗ್ ಅಲ್ಲಿ ಬರುತ್ತೆ. ಅದಾದ್ಮೇಲೆ ಏನ್ ಮಾಡ್ತೀರಪ್ಪ ಅಂತಂದ್ರೆ, ನೀವು ನಿಮ್ಮ ಯಾವುದೇ ರೀತಿಯಾದಂತ ಬುಕ್ಸ್ಗಳನ್ನಾಗಿರ್ಬೋದು, ಅಥವಾ ಬುಕ್ಸ್ಗಳು ಅನ್ನೋದಕ್ಕಿಂತ ಏನು, ಓನ್ ಆಗಿ ನಿಮ್ಗೆ ನಿಮ್ಮ ಸ್ಟಡಿ ಮೆಟೀರಿಯಲ್ಸ್ಗಳನ್ನ ನೀವೇ ರೆಡಿ ಮಾಡ್ಕೊಂತೀರಾ. ಅಷ್ಟು ಪರ್ಫೆಕ್ಟ್ ಆಗೋವಂಥದ್ದು ನಿಮಗೆ ಇಲ್ಲಿ ಗೊತ್ತಾಗುತ್ತೆ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಫ್ರೆಂಡ್ಸ್. ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಬಿಸ್ನೆಸ್ ಎಕನಾಮಿಕ್ಸ್ ಎಲ್ಲರೂ ಅದನ್ನೇ ಕೇಳ್ತಾ ಇದ್ರಿ. ಸೊ ನೆಕ್ಸ್ಟ್ ವಿಡಿಯೋಸ್ಗಳು ಬರುವಂಥದ್ದು ಬಿಸ್ನೆಸ್ ಎಕನಾಮಿಕ್ಸ್ ಮೇಲೆನೆ ವಿಡಿಯೋಸ್ಗಳು ರೆಡಿ ಮಾಡಿ ಅಪ್ಲೋಡ್ ಮಾಡ್ತೀವಿ. ವೇಟ್ ಫಾರ್ ದ ವಿಡಿಯೋಸ್. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.